ಜೇಡಗಳನ್ನು ಹೇಗೆ ಹುಡುಕಿಕೊಂಡು ಹೋಗ್ತೀರಿ ಅಂತ ಅಂದ್ರೆ ಈಗ ಅದು ರಾತ್ರಿ ಸಮಯದಲ್ಲಿ ಆಗಿರ್ಬೋದು. ಹೌದು, ಅದು ಕೆಲವೆಲ್ಲ ಹಗಲು ನೀವು ಗಿಡಗಳಲ್ಲಿ ಇದರಲ್ಲಿ ಅದು ನಿಮಗೀಗ ಮಾಡ್ತಾ ಹೇಗಾಗ್ತದೆ ಅಂತ ಹೇಳಿದ್ರೆ ನಮ್ಮ ಕಣ್ಣೇ ನಾವು ಒಂದು ಫ್ರೀಕ್ವೆನ್ಸಿಗೆ ಅಡ್ಜಸ್ಟ್ ಮಾಡಿದಾಗೆ. ಅದು ಈಗ ಒಂದು ಎಲೆ ಇದ್ರೆ ನಾವು ಹೀಗೆ ಮಾಡಿ ನೋಡ್ತೇವೆ ಎಲೆ ಹಿಂದೆ ಎಲ್ಲ. ಈಗ ಇಂಥ ಗಿಡದಲ್ಲಿ ಆಗ ನಿಮ್ಗೆ ಏನು ಕೆಲವು ದಿನ ಆಗುವಾಗ ಇಂಥ ಗಿಡದ ಅಡಿಯಲ್ಲಿ ಇಂಥದ್ದು ಸಾಧಾರಣ ಹೀಗಿರುವಂಥದ್ರಲ್ಲಿ ಹೀಗಿರ್ತದೆ ಅಂತೇಳಿ. ಚಿಟ್ಟೆಗಳು ಕೀಟಗಳು ಇದೆಲ್ಲವೂ ಕೂಡ ಪರಿಸರದ ಒಂದು ಭಾಗ, ನಮ್ಮ ಹಾಗೆ ಅದು ಸಹ ಒಂದು ಅಂದ್ರೆ ನಮ್ಮ ಜೊತೆ ಇರ್ತದೆ. ಬಟ್ ಅದನ್ನ ನೋಡ್ಲಿಕ್ಕೆ ಕಣ್ಣು ಬೇಕಷ್ಟೇ ನಿಮ್ಗೆ, ಅಂದ್ರೆ ಗಮನಿಸುವ ಕಣ್ಣು ಬೇಕು. ಮೊಬೈಲ್ ಬಂದಾಗ ನಿಮ್ಗೆ ಇದೆಲ್ಲ ನೋಡ್ಲಿಕ್ಕೆ ಸಿಕ್ಕಿತು ಫೇಸ್ಬುಕ್ ಅಲ್ಲಿ ಹಕ್ಕಿಗಳ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಮಾಡುವವರು. ಆಗ ನನಗೇನು ಅನಿಸ್ತು ಅಂತ ಹೇಳಿದ್ರೆ ಎಲ್ಲರೂ ಎಲ್ಲೇ ಹೋಗಿ ನೋಡಿಕೊಂಡು ಮಾಡುದು, ನಮ್ಮ ಮನೆಯ ಸುತ್ತವೇ ಇಷ್ಟೊಂದು ಉಂಟು, ಇದನ್ನೇ ನಾನು ಯಾಕೆ ಮಾಡಬಾರ್ದು ಅಂತ ಶುರು ಮಾಡಿದ್ದು. ಕೆಲವು ಜೇಡಗಳು ನಿಮ್ಗೆ ಹಗಲೊತ್ತು ನೋಡ್ಲಿಕ್ಕೆ ಸಿಗ್ತದೆ, ಕೆಲವು ಹಗಲು ನಿದ್ದೆ ಮಾಡ್ತದೆ, ರಾತ್ರಿ ನೋಡ್ಲಿಕ್ಕೆ ಸಿಗ್ತದೆ. ಈಗ ಒಂದು ಜೇಡ ನಾನು ಇದು ಮಾಡಿದ್ದು, ಅದು ಒಣಗಿದ ಬಿದಿರಿನ ಮುಳ್ಳಿನ ಹಾಗೆ ಇದ್ದಂತ ಜೇಡ. ಪ್ರತಿಯೊಬ್ಬರು ಈಗ ಏನಾದ್ರು ಮಾಡ್ತಿದ್ರೆ ಕೆಲವು ಗಿಡ, ಕ್ರಾಟನ್ ಗಿಡ ಆಗಿರ್ಬೋದು, ಹೂವಿನ ಗಿಡ ಆಗಿರ್ಬೋದು, ಅದನ್ನು ನಾವು ನೆಡಬೇಕಾಗ್ತದೆ. ಅಲ್ಲಿ ವೀಡ್ ಅಂತೇಳಿ ನಾವೆಲ್ಲವನ್ನು ತೆಗಿತೇವೆ, ವೀಡ್ ಮ್ಯಾಟ್ ಹಾಕ್ತೇವೆ. ಆಗ ವೀಡ್ ಮ್ಯಾಟ್ ಹಾಕಿದಾಗ ನಿಮಗೆ ಅಷ್ಟು ಜಾಗದಲ್ಲಿರುವ ಒಂದು ಈ ವೈವಿಧ್ಯಮಯ ಉಂಟಲ್ಲ, ಅದು ಹೊರಟು ಹೋಗ್ತದೆ ಅಲ್ಲಿ. ಅದು ಬರೀ ಗಿಡ ಅಲ್ಲ ನಿಮ್ಗೆ ಹೋಗುದಾಗ, ಅಲ್ಲಿ ಕೀಟಗಳಿರ್ತದೆ, ನೆಲದಲ್ಲಿ ವಾಸಿಸುವಂತ ಕೀಟಗಳಿರ್ತದೆ, ನೆಲದ ಅಡಿಯಲ್ಲಿರುವಂಥದ್ದು ಇರ್ತದೆ. ಈಗ ಹಕ್ಕಿಗಳಿಗೆ ಕೀಟಗಳು ಆಹಾರ. ಈಗ ನೀವು ವೀಡ್ ಮ್ಯಾಟ್ ಹಾಕಿದ ತಕ್ಷಣ ಅವುಗಳ ಆಹಾರದ ಇದು ಒಂದು ಪಾಲು ಕಮ್ಮಿ ಆಯ್ತಲ್ಲಿ. ವೀಕ್ಷಕರೇ ನಮಸ್ಕಾರ. ನಮ್ಮ ಜೊತೆ ಒಬ್ರು ವಿಶೇಷವಾದಂತಹ ಅತಿಥಿ ಇದ್ದಾರೆ. ಅವರ ಹೆಸರು ವಸಂತ ಕುಮಾರಿ ಅಂತ. ಅವರು ಏನು ವಿಶೇಷ ಅಂತ ಹೇಳಿದರೆ, ಈ ಒಂದು 5-6 ವರ್ಷಗಳಿಂದ ಹಕ್ಕಿಗಳ ಬಗ್ಗೆ ಹಾಗೆ ಚಿಟ್ಟೆಗಳ ಬಗ್ಗೆ ಜೊತೆಗೆ ಜೇಡಗಳ ಬಗ್ಗೆ ಅವರು ಅದನ್ನು ನೋಡ್ತಾ ನೋಡ್ತಾ ಒಂದಿಷ್ಟು ವಿಚಾರಗಳನ್ನು ಕಲ್ತಂಥವ್ರು. ಅವ್ರ ಹತ್ರ ಪರಿಸರದ ಬಗ್ಗೆ ಹಾಗೆ ಈ ಎಲ್ಲ ವಿಸ್ಮಯ ಲೋಕದ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಹೋಗೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸೊ ಮೊದಲನೇದಾಗಿ ಈ ಪರಿಸರವನ್ನ ನೋಡುವಂಥದ್ದು ಯಾವಾಗ ಪ್ರಾರಂಭಿಸಿದ್ರಿ ನೀವು? ನಾನು ಪರಿಸರ ನೋಡ್ಲಿಕ್ಕೆ ಚಿಕ್ಕಂದಿನಿಂದಲೂ ಇಂಟ್ರೆಸ್ಟ್ ಇತ್ತು. ಯಾಕೆಂದ್ರೆ ನನ್ನ ಅಮ್ಮನಿಗೆ ಅಪ್ಪನಿಗೆ ಇಬ್ಬರಿಗೂ ಯಾವಾಗ್ಲೂ ಅವರು ಈಗ ಒಂದು ಅಪ್ಪಗೆ ಹಣ್ಣಾದ್ರೆ ಆ ಗಿಡದಲ್ಲಿ ಹೂ ಬಿಟ್ಟಿದೆ ನೋಡು ಇದು ಮಾಡಿದೆ ಅಂತ ಹೇಳ್ತಿದ್ರು. ಅಮ್ಮನಿಗೆ ಹೂಗಳ ಬಗ್ಗೆ ಆಸಕ್ತಿ ಇತ್ತು. ಮತ್ತೆ ಹಕ್ಕಿಗಳ ಕೂಗನೆಲ್ಲ ಕೇಳ್ತಿದ್ರು ಅವ್ರು. ನೋಡು 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 ಅಲ್ಲಿ ಒಂದು ಹಕ್ಕಿ ಕಾಣ್ತದೆ. ಈಗ ದ್ರೌಪದಿ ಮಾಲೆ ಆದ್ರೆ ನೋಡೋದು, ಅಲ್ಲಿ ದ್ರೌಪದಿ ಮಾಲೆ ಅಂತ ಹೆಸರದು, ಅದರದ್ದು ನೋಡ್ಬೇಕು, ಅದನ್ನು ತೋರಿಸಿ ತರುವುದು, ಹಾಗೆಲ್ಲ ಇಂಟ್ರೆಸ್ಟ್ ಇತ್ತು ಅವರಿಗೆ. ಮತ್ತೆ ಹೇಗೆ ಅಂದ್ರೆ ನನಗೆ ಶಾಲೆಯಲ್ಲಿ ಹೋದಾಗ ಪ್ರೈಮರಿ ಶಾಲೆಯಲ್ಲಿ 3ನೇ ಕ್ಲಾಸಲ್ಲಿ ಒಬ್ರು ಸಿಸ್ಟರ್ ಇದ್ರು. ಅವರಿಗೂ ಹೀಗೆ ಕ್ರಾಫ್ಟ್ ಮಾಡುವಂಥದ್ದು, ಮತ್ತೆ ಹೊರಗೆ ನಮ್ಗೆ ಮರದ ಬುಡದಲ್ಲಿ ಕೂತು ಪಾಠ ಮಾಡುವಂಥದ್ದೆಲ್ಲ ಇತ್ತು. ಮತ್ತೆ ನಾನು PUC ಮಾಡಿ ಎಂಜಿನಿಯರಿಂಗ್ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಹೀಗೆ ನೋಡ್ತಾ ನೋಡ್ತಾ ನಿಮ್ಗೆ ಹಲವರನ್ನು ನೋಡ್ಲಿಕ್ಕೆ ಸಿಗ್ತದಾಗ ಇಲ್ಲಿಯ ಪ್ರಪಂಚ ಬೇರೆ ಆಗ್ತದೆ, ಅಲ್ಲಿ ಒಂದು ಯೂನಿವರ್ಸಿಟಿಯ ಪ್ರಪಂಚ ಬೇರೆ ಆಗ್ತದೆ. ಹಾಸ್ಟೆಲ್ ಅಲ್ಲಿ ನಾನು ಗಂಗೋತ್ರಿಯಲ್ಲಿ ಇದ್ದದ್ದು. ಹಾಗೆ ಇದು ಮಾಡುವಾಗ ಒಬ್ಬೊಬ್ಬರದ್ದೇ ಪರಿಚಯ ಆಗುವಾಗ ನಿಮ್ಗೆ ಒಂದೊಂದೇ ಇಂಟ್ರೆಸ್ಟ್ ಬೆಳೀತಾ ಹೋಗ್ತದೆ, ಅದೊಂದು ವಯಸ್ಸಾಗ. ಹಾಗೆ ಹೊಸತ್ತು ಕಲಿತಾ ಹೋಗ್ತೇವೆ ಫ್ರೆಂಡ್ಸ್ ಸಿಕ್ಕಿದ ಹಾಗೆ. ಮತ್ತೇನಾಯ್ತು ಅಂತ ಹೇಳಿದ್ರೆ, ನಾನು ಕೆಲಸ ಮಾಡಿ ಮತ್ತೆ ಇಲ್ಲಿ ಬಂದಾಗ ಅದೊಂದು ಪೇಂಟಿಂಗ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಪೇಂಟಿಂಗ್ ಮಾಡುವಾಗ್ಲೂ ನಾನು ಹಕ್ಕಿಗಳದ್ದು ಇದ್ರದ್ದು ಹೀಗೆ ಹೆಚ್ಚು ಮಾಡ್ತಾ ಇದ್ದದ್ದು. ನಮ್ಗೆ ಕಾಣುವಂಥದ್ದೇನು ನಮ್ಗೆ ಭಾವನೆಗಳಿಗೆ ಬರ್ತದೆ. ನಂತರ ಏನಾಯ್ತು ಅಂದ್ರೆ ನನಗೆ ಪೇಂಟಿಂಗ್ ಬಿಡ್ಬೇಕಾಯ್ತು. ನಿಮ್ಗೆ ಏನಂದ್ರೆ ಪ್ರತಿಯೊಬ್ಬರ ಹತ್ರ ನೀವು ಮೊದಲಿನಾಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಓದ್ಲಿಕ್ಕೆ ಆಗುದಿಲ್ಲ. ಹಾಗೆ ಮತ್ತೆ ಈ ಮೊಬೈಲ್ ಬಂದಾಗ ನಿಮ್ಗೆ ಇದೆಲ್ಲ ನೋಡ್ಲಿಕ್ಕೆ ಸಿಕ್ಕಿತು ಫೇಸ್ಬುಕ್ ಅಲ್ಲಿ ಹಕ್ಕಿಗಳ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಮಾಡುವವರು. ಆಗ ನನಗೇನು ಅನಿಸ್ತು ಅಂತ ಹೇಳಿದ್ರೆ ಎಲ್ಲರೂ ಎಲ್ಲೇ ಹೋಗಿ ನೋಡಿಕೊಂಡು ಮಾಡುದು, ನಮ್ಮ ಮನೆಯ ಸುತ್ತವೇ ಇಷ್ಟೊಂದು ಉಂಟು, ಇದನ್ನೇ ನಾನು ಯಾಕೆ ಮಾಡಬಾರ್ದು ಅಂತ ಶುರು ಮಾಡಿದ್ದು. ಶುರು ಮಾಡಿ ನೋಡ್ಲಿಕ್ಕೆ ಹೋಗುವಾಗ ನನಗೆ ಇಂಥದ್ದೆಲ್ಲ ನನ್ನ ಜಾಗದಲ್ಲಿ ಉಂಟು ಅಂತ ಗೊತ್ತಿಲ್ಲದಷ್ಟು ನೋಡ್ಲಿಕ್ಕೆ ಸಿಕ್ಕಿದ್ದಾಗ. ಅಂದ್ರೆ ಈಗ ಎಷ್ಟೋ ಹಿಮಾಲಯದಿಂದ ಬರುವ ಹಕ್ಕಿಗಳು ಉಂಟು, ಬೇರೆ ದೇಶದಿಂದ ಬರುವ ಹಕ್ಕಿಗಳಿಗೆ ಪುತ್ತೂರಿನ ತೋಡು ನಮ್ಮ ಮನೆ ಹತ್ರ ಹರಿದು ಹೋಗ್ತದೆ. ಅಲ್ಲಿ ಬೇಸಿಗೆಯಲ್ಲಿ ಸಾಧಾರಣ ಮಾರ್ಚಿನ ನಂತರ ನಿಮಗೆ ಕೆಲವು ಹಕ್ಕಿಗಳನ್ನು ನೋಡ್ಲಿಕ್ಕೆ ಸಿಗ್ತದೆ ವಾಟರ್ ಇದಕ್ಕೆ ಹಾಕುವಾಗ. ಅಯ್ಯೋ ಇದು ಪುತ್ತೂರಲ್ಲಿ ಉಂಟಾ ಈ ಹಕ್ಕಿ ಅಂತ ಕೇಳುವವರಿದ್ರು. ಅಂದ್ರೆ ನಾನೀಗ ಪಾಯಿಂಟ್ ಅಂಡ್ ಶೂಟ್ ಅಲ್ಲಿ ಸಾಧಾರಣ ಇದರಲ್ಲಿ ಮಾಡಿದ್ದಷ್ಟೇ. ಮತ್ತೆ ಅದು ಮಾಡ್ತಾ ಮಾಡ್ತಾ ನೀವು ಒಂದು ಪಾಯಿಂಟಿಗೆ ತಲುಪ್ತೀರಿ. ತಲುಪಿದಾಗ ಅಲ್ಲಿ ಮತ್ತೆ ಎಲ್ಲರೂ ಚಿಟ್ಟೆಗಳನ್ನು ಮಾಡುದು ಕಂಡಿತು. ನನ್ನದು ಮಾವಿನ ತೋಟದಲ್ಲಿ ಲಿಯಾ ಇಂಡಿಕಾ ಗಿಡ ಉಂಟು. ಆ ಲಿಯಾ ಇಂಡಿಕಕ್ಕೆ ನೋಡಿದ್ರೆ ನೀವು ಹೆಚ್ಚಿನ ಇದು ಬಟರ್ಫ್ಲೈಸ್ ಬರ್ತದೆ. ಮತ್ತೆ ನೋಡ್ತೇನೆ ನಮ್ಗೆ ಹಲಸಿನ ಮರಗಳು ತುಂಬಾ ಉಂಟು. ಹಾಗೆ ನೋಡ್ತಾ ಇರುವಾಗ ಅಲ್ಲಿ
ಅದು ಆ ಗ್ರೇಟ್ ನವಾಬ್ ಇದ್ರಲ್ಲೆಲ್ಲ ಇವು ಬಟರ್ಫ್ಲೈ ಪಾರ್ಕ್ ಇದು ಹಾಕ್ತಾ ಇರೋ ವಿಶೇಷವಾದ ಚಿಟ್ಟೆಗಳೆಲ್ಲ ಎಲ್ಲವೂ ಇಲ್ಲಿ ಕಾಣ್ತಾ ಉಂಟಲ್ಲ ಅಂತ ಹೇಳಿಕೊಂಡು ಹಾಗೆ ಚಿಟ್ಟೆದು ಆಯ್ತು. ಆಮೇಲೆ ಇದರಲ್ಲಿ ನೋಡ್ತಾ ಇರುವಾಗ ಅಲ್ಲಿ ಇದರ ಬಗ್ಗೆ ಯಾವುದು ವ್ಯಾಸ್ಪ್, ಬೇರೆ ಬೇರೆ ತರದ ಬೀಗಳು, ಮತ್ತೆ ನಿಮ್ಮ ಕಣ್ಣು ಅದಕ್ಕೊಂದು ಹೊಂದಿಕೊಳ್ತದೆ ಆ ಶಬ್ದಗಳಿಗೆ ಇದಕ್ಕೆ. ಹಾಗಾಗಿ ಇವರು ಅಭಿಜಿತ್ APC ಅವರು ಇದ್ರದ್ದು ವರ್ಕ್ಶಾಪ್ ಮಾಡಿದ್ರು ಒಮ್ಮೆ ಜೇಡಗಳ ಬಗ್ಗೆ. ಹಾಗೆ ಅದಕ್ಕೆ ಹೋಗಿದ್ದೆ. ಮತ್ತೆ ಅದು ಜೇಡಗಳದ್ದೇ ಹಿಡ್ಕೊಂಡು ಹಾಗೆ ನಂತರ ಕೀಟಗಳು ಜೇಡಗಳು ಅದರ ಬಗ್ಗೆ ಹೆಚ್ಚಾಗಿ ಮಾಡ್ತಾ ಹೋದದ್ದು ಹಕ್ಕಿಗಳನ್ನು. ಆದ್ರೆ ಒಂದು ವಿಶೇಷ ನಂಗೆ ಎಂತ ಅನ್ಸುದು ಅಂತ ಹೇಳಿದ್ರೆ, ಪುತ್ತೂರಲ್ಲೂ ಇಷ್ಟೆಲ್ಲ ಹಕ್ಕಿಗಳಿದೆಯಾ? ಪುತ್ತೂರಲ್ಲೂ ಹೌದು, ನಾವು ನೋಡುದಿಲ್ಲ ವಿಷಯ ಅಂತ ಹೇಳಿದ್ರೆ ನಾವು ಗಮನ ಹಾಕುದೇ ಇಲ್ಲ. ನನಗೆ ಅನಿಸಿದ್ದ ಹಾಗೆ, ನಾನು ನೋಡ್ಲಿಕ್ಕೆ ಇದು ಮಾಡಿದಾಗ ಚಿಕ್ಕಂದಿನಿಂದ ಇಷ್ಟು ವರ್ಷದವರೆಗೆ ನಾನು ನೋಡದೇ ಇದ್ನಲ್ಲ ಇದನ್ನು ಅಂತೇಳಿ. ಆದ್ರೆ ಆ ಹಕ್ಕಿಗಳ ಜಗತ್ತು ಹೇಗಿರ್ತದೆ? ಹಕ್ಕಿಗಳಿಗೆ ಅಲ್ಲಿ ನೋಡಿ, ನಮ್ಗೀಗ ನೋಡುವಾಗ ಹೇಗೆ ಎಲ್ಲ ಹಕ್ಕಿಗಳು ಒಂದೇ ತರ ಇರ್ತದೆ, ಆ ತರ ಅಲ್ಲ. ಈಗ ನಿಮ್ಗೆ ಒಂದು ಹಕ್ಕಿಯನ್ನು ಇನ್ನೊಂದು ಹಕ್ಕಿ ಹಿಡಿಯುವಂತದ್ದು ಬಂದ್ರೆ ಅದು ಒಂದನ್ನೊಂದು ಎಚ್ಚರಿಸ್ತದೆ ಕಮ್ಯುನಿಟಿಯಾಗಿ. ಮತ್ತೆ ಈಗ ಅದು ಮಕ್ಕಳನ್ನು ಸಾಕುವ ರೀತಿ, ನೀವೀಗ ಅದನ್ನು ತಂದು ಬಾಯಿಗೆ ಕೊಟ್ಟು ಇದು ಮಾಡಿ ಸಾಕ್ತದೆ. ಇನ್ನೊಂದು ಅಟ್ಯಾಕಿಂಗ್ ಬರುವಾಗ ಅದರ ಮರಿ ಅಲ್ಲದಿದ್ರು ಅಲ್ಲಿ ಎಲ್ಲ ಬೇರೆ ಹಕ್ಕಿಗಳು ಸೇರಿಸಿಕೊಂಡು ಅಟ್ಯಾಕ್ ಮಾಡ್ಲಿಕ್ಕೆ ಬಂದದನ್ನು ಓಡಿಸುವಂತ ಸಂಗತಿಗಳು ಉಂಟಲ್ಲಿ. ಅಂದ್ರೆ ಅಲ್ಲಿ ಹಂಚಿಕೊಳ್ಳುವಿಕೆ ಉಂಟು, ಮನುಷ್ಯರಾಗೆ ಒಂದಕ್ಕೊಂದು ಇದು ಮಾಡುವಂತದ್ದು ಉಂಟು. ಎಲ್ಲ ನಮ್ಮ ಮನುಷ್ಯರ ಜಗತ್ತಿನ ಹಾಗೆ ಅಲ್ಲಿ ಒಂದು ಜಗತ್ತುಂಟು ಅವುಗಳಿಗೆ. ಹೌದು, ಈಗ ಬೆಕ್ಕು ಬಂದ್ರೆ ಹಾವು ಬಂದ್ರೆ ಹಕ್ಕಿಗಳೆಲ್ಲ ಅಲ್ಲಿ ವಿಚಿತ್ರ ಶಬ್ದ ಮಾಡ್ತದೆ ಒಮ್ಮೆಲೆ. ಆ ಶಬ್ದ ಮಾಡಿದಾಗ ನೀವು ಕೇಳಲಿಕ್ಕೆ ಹೋದ್ರೆ, ಈಗ ಜೇನಿನ ಇದು ಹಾರಿಕೊಂಡು ಬರುವಾಗ್ಲೂ ಮಾಡ್ತದೆ, ಒಂದೊಂದೊಂದು ಎಚ್ಚರಿಸ್ತದೆ ಅಲ್ಲಿ. ಅವುಗಳೆಲ್ಲ ಕೂತ್ಕೊಂಡು ಒಟ್ಟಿಗೆ ಶಬ್ದ ಮಾಡ್ತದೆ ಆಗ ಕಚ 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 ಕಚ, ಅಲರ್ಟ್ ಕಾಲ್ ತರ. ಅಲರ್ಟ್ ಕಾಲರ್ ತರ ಇದ್ರ ತರ. ಈಗ ಒಂದ್ಸರಿ ಹೋಗುವಾಗ ಒಂದು ಇದು ಗರುಡ ಹಕ್ಕಿ ಇದನ್ನು ತಿಂತಾ ಇತ್ತು, ಯಾವುದು ಇಲಿಯನ್ನು ಹಿಡಿದು ಹೆಗ್ಗಣವನ್ನು. ವಿಚಿತ್ರವಾಗಿ ಕೂಗ್ತಾ ಉಂಟಲ್ಲಿ ಕೆಲವು ಹಕ್ಕಿಗಳಾಗ. ಆಕ್ಚುಲಿ ಅಲ್ಲಿ ಒಂದು ಉಂಟು ಅಂತೇಳಿ ಉಳ್ದದಕ್ಕೆ ಹೇಳಿಕೊಡ್ತದೆ ಅದು. ಅಂದ್ರೆ ಈ ಹಕ್ಕಿಗಳ ಜಗತ್ತಿನ ಜೊತೆ ಜೇಡ ಯಾಕೆ ಅಷ್ಟು ಪ್ರಾಮುಖ್ಯತೆ? ಯಾಕೆ ನೀವು ಜೇಡದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಕುತೂಹಲ ಬಂದಿದೆ? ಅದು ವರ್ಕ್ಶಾಪಿಗೆ ಹೋದಾಗ ನನಗೆ ಅನಿಸಿದೆ ಅಂತಂದ್ರೆ ಅವ್ರು ತೋರಿಸಿದ್ದು ಜೇಡಗಳನ್ನು. ನಮ್ಗೀಗ ಒಂದು ಕುಣಿಯುವಂತ ಜೇಡ ಉಂಟಲ್ಲಿ, ಬೇರೆ ದೇಶದಲ್ಲೆಲ್ಲ ಈಗ ಅದರ ಬಗ್ಗೆ ತುಂಬಾ ಇದು ಮಾಡಿದ್ದಾರೆ. ಈಗ ನಾವು ನಿತ್ಯಕ್ಕೆ ಮನೆಯಲ್ಲಿ ನೋಡುವಂತ ಜೇಡಗಳು ಬೇರೆ ರೀತಿದು. ಇವರು ಅಭಿಜಿತ್ ಹೇಗೆ ಅಂತ ಹೇಳಿದ್ರೆ ಅವರು ನೋಡಿ ಅದರ ಬಗ್ಗೆ ವರ್ಕ್ಶಾಪ್ ಮಾಡುವಾಗ ವಿಶೇಷವಾದ ಜೇಡಗಳನ್ನೆಲ್ಲ ತೋರಿಸಿದ್ರು. ಅಯ್ಯೋ ಇಂಥದ್ದು ಒಂದು ಉಂಟಾ ನಿಮಗೆ ಅಂದ್ರೆ, ಈಗ ಲೇಡಿ ಬರ್ಡ್ ಅಂತೇಳಿ ಆ ಮರದ ಮೇಲೆ ಇದರ ಮೇಲೆ ಹೋಗುವಂಥದ್ದು ಒಂದು ಸಣ್ಣ ಸಣ್ಣ ಬೊಟ್ಟಿರುವಂತ ಒಂದು ಇದುಂಟು ಹುಳ, ಅದು ಕೀಟ, ಅದು ಹೋಗುದನ್ನ ಅದು ಅಂಥದ್ದೇ ಒಂದು ಜೇಡ ಉಂಟು ನಿಮಗೆ. ಈಗ ನಿಮಗೆ ಏನು ಅಂದ್ರೆ ಪ್ರಕೃತಿಯನ್ನೇ ಅದೊಂದು ವಿಸ್ಮಯದ ಜಗತ್ತು. ನಿಮಗೆ ಇನ್ನೊಂದು ಇದನ್ನು ಅಲ್ಲಿ ಮಿಮಿಕ್ ಮಾಡ್ತಾ ಇರ್ತದೆ. ಒಂದು ಜೇಡ ಈಗ ನಿಮಗೆ ಅವರು ತೋರಿಸಿದ್ದದ್ವೇ ಯಾವುದು ಇರುವೆಯನ್ನೇ ಹೋಲುವಂಥದ್ದು, ಕೆಂಪಿರುವೆ ಉಂಟಲ್ಲ, ಅಂಥದ್ದೇ ಜೇಡ ತೋರಿಸಿದ್ರು ನಿಮಗೆ. ಆಗ ಅದು ವಿಸ್ಮಯವೇ, ಯಾಕೆಂದ್ರೆ ನಮ್ಗೆ ಗೊತ್ತೇ ಇಲ್ಲ. ಆಗ ನೀವೇನು ಅಂತ ಹೇಳಿದ್ರೆ ಹುಡುಗಾಟ ನಮ್ಮಲ್ಲೂ ಶುರುವಾಗ್ತದೆ. ಒಮ್ಮೆ ನೋಡಿದ ತಕ್ಷಣ ಎಲ್ಲಿ ಉಂಟು ನಮ್ಮ ಜಾಗದಲ್ಲಿ, ಎಲ್ಲಿ ನೋಡ್ತಾ ಇರುವಾಗ ಅಲ್ಲಲ್ಲಿ ಕಾಣ್ತದೆ ಅದು ನಿಮ್ಗೆ ಆಗ ಜೇಡಗಳು ಇದು ಅಂತೇಳಿ. ಮತ್ತೆ ಈಗ ರಾತ್ರಿ ಹೊತ್ತು ನಾನು ಹೀಗೆ ಹೋಗಿ ನೋಡುವಂತ ಹೊತ್ತಲ್ಲಿ ಅದೇ ಈ ಕೆಲವೆಲ್ಲವುಗಳು, ಕೆಲವು ಜೇಡಗಳು ನಿಮ್ಗೆ ಹಗಲೊತ್ತು ನೋಡ್ಲಿಕ್ಕೆ ಸಿಗ್ತದೆ, ಕೆಲವು ಹಗಲು ನಿದ್ದೆ ಮಾಡ್ತದೆ, ರಾತ್ರಿ ನೋಡ್ಲಿಕ್ಕೆ ಸಿಗ್ತದೆ. ಈಗ ಒಂದು ಜೇಡ ನಾನು ಇದು ಮಾಡಿದ್ದು, ಅದು ಒಣಗಿದ ಬಿದಿರಿನ ಮುಳ್ಳಿನ ಹಾಗೆ ಇದ್ದಂತ ಜೇಡ. ಈಗ ರಾತ್ರಿ ನನಗೆ ಕಂಡಿದೆ, ಹಗಲು ಮತ್ತೆ ಅದು ನನಗೆ ಹೇಗೆ ನೋಡುದು ಅಂತೇಳಿ ನಮಗೆ ಜಿತೇಶ್ ಪೈ ಅಂತ ಒಬ್ರು ಇದ್ರು, ಅವ್ರ ಹತ್ರ ನಾನು ಕೇಳುವಾಗ ಅದು ಹೀಗೆ ನೋಡ್ಬೇಕು ಮೇಡಮ್ ಅಂತೆಲ್ಲ ಹೇಳ್ತಿದ್ರು. ಹಾಗೆ ಹಗಲು ಹೊತ್ತು ಪುನಃ ಹೋಗಿ ಅಲ್ಲಿ ರೆಕಾರ್ಡ್ ಮಾಡ್ತಿದ್ದೆ. ನಂತರ ರಾತ್ರಿದು ಇದಾಗುದಿಲ್ಲ ಅಂತ ನನ್ನ ಹತ್ರ ಅದಕ್ಕೆ ರಾತ್ರಿದೆಲ್ಲ ಆಗ ಶುರುವಿಗೆಲ್ಲ ವ್ಯವಸ್ಥೆ ಇರ್ಲಿಲ್ಲ ಅಂತದ್ದು ರೆಕಾರ್ಡ್ ಮಾಡಿಕೊಳ್ಳಿಕ್ಕೆ. ಹಾಗೆ ಎಲ್ಲನ್ನು ಗುರುತು ಮಾಡಿ ಬಂದು ಮತ್ತೆ ರಾತ್ರಿ ಹೋಗಿ ನೋಡ್ತಿದ್ದದ್ದು ಪುನಃ. ಹಾಗೆ ಈ ಜೇಡಗಳದ್ದು ಹೇಗೆ ನಿಮ್ಗೆ ಅದು ರೆಗ್ಯುಲರ್ ನೋಡುವಂತ ಒಂದು ಪ್ಲಾಟಿಥಾಮಿಸಸ್ ಅಂತೇಳಿ ಅದು ನೋಡಿದ್ರೆ ಒಳ್ಳೆ ಟಾಯ್ ಹಾಗೆ ಉಂಟು, ಅದೊಂದು ಲೇಡಿ ಬರ್ಡ್ ಇದೆಲ್ಲ. ಮತ್ತೆ ಇನ್ನು ಕೆಲವು ಜೇಡಗಳು ಉಂಟು, ಅದು ಲೈಕ್ ಎನ್ ಹಂಟ್ಸ್ಮ್ಯಾನ್ ಸ್ಪೈಡರ್ ಅಂತ ನೋಡ್ಲಿಕ್ಕೆ ಸಿಕ್ಕುದು ನಿಮಗೆ. ಅದಿಲ್ಲದಿದ್ರೆ ಮರದ ತುದಿಯಲ್ಲಿ ಎಲ್ಲೇ ಇರ್ತದೆ, ಹಂಟ್ ಮಾಡುವಾಗಲೂ ಯಾರಿಗೂ ನೋಡ್ಲಿಕ್ಕೆ ಸಿಕ್ಕುದಿಲ್ಲ. ಅದು ಆ ಬ್ರೀಡಿಂಗ್ ಸೀಸನ್ ಅಲ್ಲಿ ಮಾತ್ರ ಲೈಕೆನ್ ಇರುವ ಜಾಗದಲ್ಲೇ ಒಂದು ವಾರ ಮೊದಲೇ ಬಂದು ಕೂತ್ಕೊಳ್ತದೆ. ಮತ್ತೆ ಅಲ್ಲಿ ಅದು ಮೊಟ್ಟೆಯನ್ನು ಇಟ್ಟು ಅದರ ಮರಿ ಆದ್ಮೇಲೆ ಹೊರಟು ಹೋಗ್ತದೆ. ಅಲ್ಲಿಲ್ಲ ಅಂದ್ರೆ ಈ ಜೇಡಗಳಲ್ಲಿ ಎಷ್ಟು ವೆರೈಟಿ ತುಂಬಾ ಉಂಟು. ಅಂದ್ರೆ ಈಗ ಗೊತ್ತಾದದ್ದೇ ಕೆಲವೇ ಇರುವುದು, ಈಗ ಗೊತ್ತಿಲ್ಲದೆ ರೆಕಾರ್ಡ್ ಆಗದೇ ಇರುವಂತದ್ದು ಎಷ್ಟೋ ಉಂಟು. ಅಂದ್ರೆ ಪರಿಸರಕ್ಕೂ ಮತ್ತು ಜೇಡಕ್ಕೂ ಎಂತ ಸಂಬಂಧ?
ಪರಿಸರವನ್ನು ಸಮತೋಲದಲ್ಲಿ ಇಡ್ಲಿಕ್ಕೆ ಅದು ತುಂಬಾ ಒಂದು ಸಹಾಯ ಮಾಡ್ತದೆ ಜೇಡಗಳು. ನಿಮ್ಗೆ ಕೀಟಗಳನ್ನು ತಿಂತದೆ, ಇರುವೆಗಳನ್ನು ತಿಂತದೆ. ಆಮೇಲೆ ಈಗ ಕೆಲವು ಜೇಡಗಳು ಕಪ್ಪೆಯನ್ನು ಹಿಡಿತದೆ. ಕಪ್ಪೆ, ಹಾವಿನ ಮರಿಯನ್ನು ಹಿಡಿದ ಜೇಡಗಳು ಉಂಟು. ಅಂತ ಈಗ ಜೇಡಗಳಲ್ಲಿ ಕೂಡ ಅದು ತುಂಬಾ ಕಡಿಮೆ ಸಮಯ ಬದುಕುದ ಅಥವಾ ಜಾಸ್ತಿ ವರ್ಷ ಬದುಕುದ, ಹೇಗೆ? ಇಲ್ಲ, ಅದು ಸಮಯ ಕಮ್ಮಿ ಇರಬೇಕಾದ್ರೆ ಅದಂದ್ರೆ ಅದು ಲಾಂಗ್ ಪೀರಿಯಡ್ ಇದಲ್ಲ ಅದು. ಮತ್ತೆ ನನಗೆ ಅದು ಎಕ್ಸಾಕ್ಟ್ ಗೊತ್ತಿಲ್ಲ ಅದ್ರ ಬಗ್ಗೆ ಅಷ್ಟೆಲ್ಲ. ಆದ್ರೆ ಅದರ ಜೀವನದ ಸಮಯ ಕಮ್ಮಿ. ಸೊ ಈ ಹಕ್ಕಿಗಳ ವಿಷಯಕ್ಕೆ ಬರಬೇಕು. ಈಗ ಹಕ್ಕಿಗಳನ್ನು ನೋಡುವಂಥದ್ದೇ ಕಡಿಮೆ ಆಗಿದೆ. ಹೌದು, ಯಾಕೆಂತ ಹೇಳಿದ್ರೆ ಗದ್ದೆಗಳಿಲ್ಲ, ಮರಗಳಿಲ್ಲ, ಮತ್ತೆ ಎಲ್ಲವೂ ಕಾಂಕ್ರೀಟ್ ಆಗ್ತಾ ಉಂಟು. ಮತ್ತೆ ನಾವು ಬೀಡ್ಸ್ ಅಂತೇಳಿ ವಿಷ ಹಾಕಿ ಅದನ್ನು ಖಾಲಿ ಮಾಡ್ತಾ ಇದ್ದೇವೆ. ಈಗ ನಾವು ಕರಿ ಗಿಡವನ್ನು ಕೈಯಲ್ಲಿ ಮೊದಲು ಕಟ್ಟು ಮಾಡಿ ತೆಗೆಯುವಂತ ಸಮಯ ಬೇರೆ ಇತ್ತು. ಆಗ ನಿಮಗೆ ಈ ಕೀಟಗಳಿಗೆ ಇನ್ನೊಂದು ಕಡೆಗೆ ಹೋಗ್ಲಿಕ್ಕೆ ಅದನ್ನು ತೆಗೆದು ತೋಟಕ್ಕೆ ಹಾಕ್ತಿದ್ರು, ಇಲ್ಲ ಮರದ ಬುಡಕ್ಕೆ ಹಾಕ್ತಿದ್ರು. ಆ ಕೀಟಗಳು ಬದುಕ್ತಿತ್ತು. ಮತ್ತೆ ಪುನಃ ಗಿಡ ಬಂದಾಗ ಅವುಗಳಿಗೆ ಹಿಂದೆ ಬರ್ಲಿಕ್ಕೆ ಗೊತ್ತಿತ್ತು. ಈಗ ಹಾಗಿಲ್ಲ, ಒಂದು ಮೆಷಿನ್ ಅಲ್ಲಿ ಕಟ್ ಮಾಡುವಂತದ್ದು, ಅದು ಎಲ್ಲವೂ ಖಾಲಿ ಆಗಿ ಹೋಗ್ತದೆ, ಕೆಲವು ಮಾತ್ರ ಅಲರ್ಟ್ ಆಗಿ ಹೋಗ್ತದೆ ಅಷ್ಟೇ. ಹಾಗಾಗಿ ಒಂದ್ರದ್ದೊಂದು ನಿಮಗೆ ಹೇಗೆ ಅಂತ ಹೇಳಿದ್ರೆ, ಪರಿಸರ ಅಂತ ಹೇಳುದಲ್ಲಿ ಹಕ್ಕಿಗಳಿರ್ತದೆ, ಕೀಟಗಳಿರ್ತದೆ, ಇರುವೆಗಳಿರ್ತದೆ, ಈಗ ಹಾವುಗಳಿರ್ತದೆ, ಪ್ರತಿಯೊಂದು ಉಂಟಲ್ಲಿ. ಅದು ಹೇಗೆ ಅಂದ್ರೆ ಒಂದಕ್ಕೊಂದದು ಒಂದು ಸರಪಣಿ ಹಾಗೆ ಇರುವಂತದ್ದು. ಅದು ಸೆಪರೇಟ್ ಆಗಿ ನಿಮಗೆ ಇದನ್ನು ಬಿಟ್ಟು ಅದನ್ನು ಇರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈಗ ಹಕ್ಕಿಗಳ ಸಂಖ್ಯೆಯು ಕಮ್ಮಿ ಆಗ್ಲಿಕ್ಕೆ ಮೇನ್ ಅದುವೇ ಕಾರಣ. ಹೇಗೆ ಗದ್ದೆಗಳಿಲ್ಲ, ಮರ ಅದಕ್ಕೆ ಪೊಟರೆ ಇದು ಮಾಡ್ಲಿಕ್ಕಿಲ್ಲ. ಮತ್ತೆ ಬದಲಾದ ಹವೆ. ಇನ್ನೊಂದು ನಾನೊಂದು 4-5 ವರ್ಷದಿಂದ ನೋಡ್ತಾ ಇರೋದು, ಅದು ಮೊಟ್ಟೆ ಇಡುವ ಸಮಯಕ್ಕೆ ಗಾಳಿ ಮಳೆ ಬರ್ತದೆ. ಆಗ ನಿಮಗೆ ಏನಾಗ್ತದೆ ಅಂದ್ರೆ, ಮೊಟ್ಟೆ ಶೇಕ್ ಆದ್ರೆ ಬಹುಶಃ ಅದು ಹಾಳಾಗ್ತದೆ. ನಾನು ಒಂದು ಸಾರಿ 1-2-3 ಇದ್ರದ್ದು ರೆಕಾರ್ಡ್ ಮಾಡಿದ್ದೇನೆ ಅಂತದ್ದು. ಅದು ಈಗ ಮೊಟ್ಟೆ ಇಟ್ಟಿದೆ, ಅದನ್ನು ಬಹಳ ಕಾಳಜಿಯಿಂದ ನೋಡ್ತಾ ಬರ್ತಾ ಹೋಗ್ತಾ ಇರ್ತದೆ. ಅದು ಮರಿಯಾಗುವವರೆಗೆ ಅದಕ್ಕೆ ಬಂದು ನೋಡಿಕೊಟ್ಟೇ ಇರುವುದು. ಅದು ಕಾವು ಕೊಡ್ತದೆ. ಗಾಳಿ ಮಳೆ ಜೋರು ಬಂತು, ಗುಡುಗು ಬಂತು, ಅದು ಬಿಟ್ಟು ಹೋಯ್ತು. ಮರುದಿನ ತಂದೆಯು ತಾಯಿಯು ಬಂತು, 2 ಸಹ ಅದನ್ನು ನೋಡಿತ್ತು, ಮತ್ತೆ ಬಿಟ್ಟು ಹೋಯ್ತು ಇದನ್ನು. ಅಂದ್ರೆ ಮೊಟ್ಟೆ ಇಡುವ ಆ ಸಮಯಕ್ಕೆ ಅದು ಗಾಳಿ ಮಳೆ ಜೋರಾದ್ರೆ, ಈಗ ಗಾಳಿ ಬರುವಾಗ ಅದು ನಿಮ್ಗೆ ಗೆಲ್ಲಿನಲ್ಲೆಲ್ಲ ನೀವು ಇದನ್ನು ಇಡುದು, ಹೀಗೆ ಶೇಕ್ ಆಗ್ತದೆ. ಮತ್ತೆ ಈಗ ಪೊಟರೆ ಎಷ್ಟೋ ಇದ್ರಲ್ಲಿ ಹಕ್ಕಿಗಳು ಮೊಟ್ಟೆ ಈಗ ಮರದ ಪೊಟರೆಯಲ್ಲಿ ಇಡುವಂತದ್ದು ಉಂಟು. ಈಗ ಮರದ ಪೊಟರೆಗಳೇ, ನಿಮಗೆ ಮರಗಳೇ ಇಲ್ಲ, ಮರದ ಪೊಟರೆಗಳು ಇರುವುದಿಲ್ಲ. ಈಗ ನಮ್ಮ ತೋಟದಲ್ಲೆಲ್ಲ ಏನಾಗ್ತದೆ, ಅಡಿಕೆ ಮರಗಳೆಲ್ಲ ತುಂಬಾ ಪೊಟರೆ ಇರುವಂತ ಮರಗಳು ಗಾಳಿಗೆ ಬಿದ್ದೇ ಹೋಗ್ತದೆ ಈಗ. ಹಾಗಾಗಿ ಬಹುಶಃ ಹಕ್ಕಿಗಳ ಸಂಖ್ಯೆ ಹೌದು, ಆಹಾರ ಮುಖ್ಯ, ಪರಿಸರ ಇಲ್ಲ ಈಗ ನಮ್ಗೆ. ಕಾಡು ಗಿಡಗಳು ಬೇಕು, ಕುರುಚಲು ಇದು ಬೇಕಾಗ್ತದೆ ಅದಕ್ಕೆ. ಮತ್ತೆ ಈಗ ಎಷ್ಟೋ ಹಕ್ಕಿಗಳಿಗೆ ಹುಲ್ಲಿನಲ್ಲಿ ಬರುವ ಕಾಳುಗಳು ಉಂಟಲ್ಲ, ಅದು ಆಹಾರ ಉಂಟು ಅದಕ್ಕೆ. ಈ ಕೀಟಗಳಲ್ಲೂ ಕೂಡ ಬೇರೆ ಬೇರೆ ವೆರೈಟಿ ಇದೆಯಾ? ಕೀಟಗಳಲ್ಲಿ ಬಿಟ್ಟು ಬೇರೆ ಕೀಟಗಳಲ್ಲಿ ಉಂಟು. ನಿಮ್ಗೀಗ ಜೇನನ್ನು ನೋಡಿದ್ರು ಜೇನಿನ ತರದ್ದೇ ಜಾತಿದು ಎಷ್ಟೋ ವೆರೈಟೀಸ್ ಉಂಟಲ್ಲಿ ಬರುವಂತದ್ದು. ನನಗೆ ಅದ್ರ ಹೆಸರು ಗೊತ್ತಿಲ್ಲ, ಆದ್ರೆ ನಾನು ಬೇರೆ ಬೇರೆ ನೋಡಿದ್ದೇನೆ. ಈಗ ಬ್ಲೂ ಬ್ಯಾಂಡೆಡ್ ಬೀ ಅಂತ ಒಂದುಂಟು, ಬಹಳ ಚಂದ ಅದು ನೋಡ್ಲಿಕ್ಕೆ, ಮೈ ಮೇಲೆ ಇದಾಗಿ. ಮತ್ತೆ ಅದರಲ್ಲಿ ಬೇರೆ 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 ರೀತಿ ನಿಮಗೆ ಎಷ್ಟು ಸಹ ಕಾಣ್ತದೆ. ಅಂದ್ರೆ ನಮಗೆ ಅದನ್ನೇ ಕೀಟಗಳ ಬಗ್ಗೆ ಸ್ಟಡಿ ಮಾಡಿದ್ರೆ ಗೊತ್ತಾಗ್ತದೆ. ನಾನು ರೆಕಾರ್ಡ್ ಮಾಡಿದ್ದು ಮಾತ್ರ ಎಷ್ಟೋ ವಿಷಯಗಳನ್ನ. ಅದು ಅಂದ್ರೆ ಈ ಸಣ್ಣ ಒಂದು ಜಾಗ ಇದ್ದಾಗ ಅಥವಾ ಒಂದು ಮನೆ ಸುತ್ತಮುತ್ತಲಾಗಿರ್ಬೋದು, ಹೇಗೆ ಇಂಥದ್ದು ಕೀಟಗಳಾಗಿರ್ಬೋದು ಗುರುತಿಸುದು ಅಂತ? ಅಲ್ಲ, ಗುರುತಿಸುದು ನೀವು ಈಗ ಕೆಲವು ಇದರಲ್ಲಿ ಜೇಡಗಳಿಗೆ ನೀವು ಜೇಡಗಳು ಇರುವ ಜಾಗವನ್ನು ಎಲೆಯ ಕೆಳಗಿರ್ತದೆ, ಅದು ಮರದ ತೊಗಟೆ ಮೇಲೆ ಇರ್ತದೆ. ಮತ್ತೆ ಈಗ ಒಣಗಿದ ಒಂದು ಕಡ್ಡಿ ಇದ್ರೆ ನಾವು ನೆನೆಸುದು ಅದು ವೇಸ್ಟ್ ಅಂತೇಳಿ, ಆ ಒಣಗಿದ ಕಡ್ಡಿಯ ರೀತಿಯೇ ಅದರ ಒಂದು ಭಾಗ ಆಗಿ ಒಂದು ಜೇಡ ಇರ್ತದೆ. ಅವುಗಳೆಲ್ಲ ಸೀಸನ್ ಅಲ್ಲಿ ಬರ್ತದೆ ನಿಮಗೆ. ಅದು ಈಗ ಕೆಲವು ಜೇಡ ರಾತ್ರಿ ಕಾಣ್ತದೆ ನಿಮಗೆ, ಕೆಲವು ಜೇಡ ಹಗಲು ಹೊತ್ತಲ್ಲಿ ಕಾಣ್ತದೆ. ಈಗ ಕೀಟಗಳಿಗಾದ್ರೂ ಅಷ್ಟೇ, ನಿಮಗೆ ಅದಕ್ಕೂ ಪರಾಗ ಬೇಕಾಗ್ತದೆ. ಮತ್ತೆ ಅದೇ ಕೆಲವೆಲ್ಲ ಅದನ್ನು ತಿಂದು ಬೇರೆದನ್ನು ತಿನ್ನುವ ವ್ಯವಸ್ಥೆಗಳು ಬೇಕಾಗ್ತದೆ. ಮೇನ್ ನಾನು ಹೇಳುದು, ನಮ್ಮ ಪ್ರತಿಯೊಬ್ಬರು ಈಗ ಏನಾದ್ರು ಮಾಡ್ತಿದ್ರೆ ಕೆಲವು ಗಿಡ, ಕ್ರಾಟನ್ ಗಿಡ ಆಗಿರ್ಬೋದು, ಹೂವಿನ ಗಿಡ ಆಗಿರ್ಬೋದು, ಅದನ್ನು ನಾವು ನೆಡಬೇಕಾಗ್ತದೆ. ಅಲ್ಲಿ ವೀಡ್ ಅಂತೇಳಿ ನಾವೆಲ್ಲವನ್ನು ತೆಗಿತೇವೆ, ವೀಡ್ ಮ್ಯಾಟ್ ಹಾಕ್ತೇವೆ. ಆಗ ವೀಡ್ ಮ್ಯಾಟ್ ಹಾಕಿದಾಗ ನಿಮಗೆ ಅಷ್ಟು ಜಾಗದಲ್ಲಿರುವ ಒಂದು ಈ ವೈವಿಧ್ಯಮಯ ಉಂಟಲ್ಲ, ಅದು ಹೊರಟೋಗ್ತದೆ ಅಲ್ಲಿ. ಅದು ಬರೀ ಗಿಡ ಅಲ್ಲ ನಿಮ್ಗೆ ಹೋಗುದಾಗ, ಅಲ್ಲಿ ಕೀಟಗಳಿರ್ತದೆ, ನೆಲದಲ್ಲಿ ವಾಸಿಸುವಂತ ಕೀಟಗಳಿರ್ತದೆ, ನೆಲದ ಅಡಿಯಲ್ಲಿರುವಂಥದ್ದು ಇರ್ತದೆ. ಈಗ ಹಕ್ಕಿಗಳಿಗೆ ಕೀಟಗಳು ಆಹಾರ. ಈಗ ನೀವು ವೀಡ್ ಮ್ಯಾಟ್ ಹಾಕಿದ ತಕ್ಷಣ
ಅವುಗಳ ಆಹಾರದ ಇದು ಒಂದು ಪಾಲು ಕಮ್ಮಿ ಆಯ್ತಲ್ಲಿ. ಇವನ್ ಚಿಟ್ಟೆಗಳಿಗೂ ಕೂಡ ಹೌದು, ಚಿಟ್ಟೆಗಳಿಗೆ ನಿಮ್ಗೆ ಮಕರಂದ ಬೇಕಾಗ್ತದೆ, ಈಗ ಹಣ್ಣುಗಳು ಬೇಕಾಗ್ತದೆ. ಕೆಲವು ಚಿಟ್ಟೆಗಳು ಹಣ್ಣುಗಳಿಗೆ ಬರ್ತದೆ ತಿನ್ಲಿಕ್ಕೆ. ಈಗ ಹಲಸಿನ ಹಣ್ಣಾಗುವಾಗ ಅದು ಹಕ್ಕಿಗಳ ಒಂದು ತೂತು ಮಾಡಿದ ಜಾಗದಲ್ಲಿ ನೀವು ನೋಡಿ ನಿಂತುಕೊಂಡ್ರೆ 1-2 ಗಂಟೆಯಲ್ಲಿ ನೀವು ಬೇರೆ 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 ವೈವಿಧ್ಯಮಯ ಚಿಟ್ಟೆಗಳನ್ನು ನೋಡ್ಬೋದು ತಿನ್ಲಿಕ್ಕೆ ಬರುವಂತದ್ದು. ಹಣ್ಣುಗಳಿಗೆ ಅಡಿಕೆ ಹಣ್ಣಾಗಿ ಬೀಳುವಾಗ ಅದಕ್ಕೆ ಬರ್ತದೆ. ಅಂದ್ರೆ ಅದು ಕೂಡ ಚಿಟ್ಟೆಗಳಿಗೆ ಹೌದು, ಅದರಲ್ಲಿ ಆ ರಸ ಹೀರ್ತದೆ ಅದು. ಅಂದ್ರೆ ಈ ಚಿಟ್ಟೆಗಳು, ಕೀಟಗಳು ಇದೆಲ್ಲವೂ ಕೂಡ ಪರಿಸರದ ಒಂದು ಭಾಗ, ನಮ್ಮ ಹಾಗೆ ಅದು ಸಹ ಒಂದು. ಅಂದ್ರೆ ನಮ್ಮ ಜೊತೆ ಇರ್ತದೆ, ಬಟ್ ಅದನ್ನ ನೋಡ್ಲಿಕ್ಕೆ ಕಣ್ಣು ಬೇಕಷ್ಟೇ ನಿಮ್ಗೆ, ಅಂದ್ರೆ ಗಮನಿಸುವ ಕಣ್ಣು ಬೇಕು. ನಮ್ಮದೇನಾಗ್ತದೆ, ನಾವು ಗಮನಿಸ್ಲಿಕ್ಕೆ ಹೋಗುದಿಲ್ಲ ಅದನ್ನು. ಹಾಗಾಗಿ ಸಮಸ್ಯೆ ಆಗುದು ನಮ್ಗೆ. ಚಿಕ್ಕಾಗಿರುವಾಗ್ಲೇ ನಾನು ಹೇಳುದೇನಂದ್ರೆ, ಒಂದು ಸಣ್ಣ ವಯಸ್ಸಿನಿಂದಲೇ ಶಾಲೆಯಲ್ಲೇ ಪಾಠ ಬೇಕಾಗ್ತದೆ. ಅದು ಒಂದು ಸಣ್ಣ ಕೈ ತೋಟ ಮಾಡುದು ಅವುಗಳಿಗೆ ಬೇಕಾಗಿ. ಈಗ ಮೊದ್ಲೆಲ್ಲಾದ್ರೆ ಹೋಗಿ ತೋರಿಸ್ಬೋದಿತ್ತು, ಆದ್ರೆ ಆ ಪಾಠ ಮಾಡಿದಾಗ 10 ಮಕ್ಕಳಲ್ಲಿ ಒಬ್ಬರಿಗಾದ್ರೂ ಇಂಟ್ರೆಸ್ಟ್ ಬರ್ತದೆ. ಆ ಇಂಟ್ರೆಸ್ಟ್ ಬಂದವನು ಅದನ್ನು, ನಿಮಗೆ ಬರೀ ಇಂಟ್ರೆಸ್ಟ್ ಬರುದಿಲ್ಲ. ಆಗ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ನಾಯಿಯನ್ನು ನೀವು ಪ್ರೀತಿ ಮಾಡಿದಾಗ ನಾಯಿಗೆ ಬೇಕಾದದನ್ನೆಲ್ಲ ಹೇಗೆ ತಯಾರು ಮಾಡ್ತೀರಾ, ಹಾಗೆ ಈ ಚಿಟ್ಟೆಗಳಿಗೆ, ಹಕ್ಕಿಗಳಿಗೆ ನೀವು ಅದು ನಿಮ್ಮ ಒಂದು ಭಾಗ ಆಗಿ ಬಿಡ್ತದೆ, ಅಂದ್ರೆ ಮನಸ್ಸಿನ ಒಂದು ಭಾಗ. ಸೊ ಈ ಹಕ್ಕಿಗಳ ವಿಷಯಕ್ಕೆ ಬರುದಾದ್ರೆ, ಮಕ್ಕಳಿಗೆ ಹಕ್ಕಿಗಳನ್ನು ತೋರಿಸುವುದು ಎಷ್ಟು ಇಂಪಾರ್ಟೆಂಟ್ ಆಗ್ತದೆ ಅಂತ? ಅದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಹಕ್ಕಿಗಳನ್ನು ತೋರಿಸುವಂಥದ್ದು. ಈಗ ನಾನು ಹೇಳೋದು, ಅವುಗಳಿಗೆ ಒಂದು ನೀರಿಟ್ರೆ, ಈಗ ನಮ್ಮ ಮನೆಯ ಕಾಂಪೌಂಡ್ ಅಲ್ಲೇ ನೀರಿಡುದು, ಒಂದು ಗಿಡದ ಬುಡದಲ್ಲಿ ಮರಕ್ಕೆ ಒಂದು ಇದು ಗೆರಟೆ ಉಂಟಲ್ಲ, ಅದ್ರಲ್ಲಿ ನೀರು ಇಟ್ಟು ಸಾಕಾಗ್ತದೆ. ಈಗ ಮಧ್ಯಾಹ್ನ ಬಾಯಾರಿಕೆ ಆಗುವ ಅದರಲ್ಲಿ ಒಂದು ಸ್ನಾನ ಮಾಡ್ಲಿಕ್ಕೆ ನಿಮ್ಗೆ ಯೋಚಿಸಲಿಕ್ಕೆ ಗೊತ್ತಿಲ್ಲದಷ್ಟು ಹಕ್ಕಿಗಳು ಅದಕ್ಕೆ ಬರ್ತದಾಗ. ಅದೀಗ ನಮ್ಮ ಜಾಗದ್ದೇ ಆಗಿರ್ಬೇಕು ಅಂತ ಇಲ್ಲ, ಹಕ್ಕಿಗೆ ಎಲ್ಲಿ ನೀರುಂಟು ಅಂತ ಗೊತ್ತಾಗ ಬೇರೆ ಜಾಗದಿಂದಲೂ ಬರ್ತದೆ ಅಲ್ಲಿಗೆ ಅದು. ಈ ನಮ್ಮ ಪುತ್ತೂರಿನ ಭಾಗ ತಕೊಂಡ್ರೆ ಇಲ್ಲಿ ವಿದೇಶಿ ಹಕ್ಕಿಗಳು ಕೂಡ ಬರ್ತದ? ಹೌದು, ಬರ್ತದೆ. ಯಾವ್ದೆಲ್ಲ ನನಗೆ ಅದ್ರ ಹೆಸರು ಈಗ ಮರ್ತೋಗಿದೆ. ಬಟ್ ಈಗ ನೀರಿನಲ್ಲಿ ಸೀಸನ್ ವೈಸ್ ಬರೋದು ಹೇಗೆ? ಸೀಸನ್ ವೈಸ್ ಅದೆಲ್ಲ. ಅದೀಗ ಸಾಧಾರಣ ಒಂದು ಅಕ್ಟೋಬರ್ ಅಲ್ಲಿ, ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಬಂದ್ರೆ ಮಾರ್ಚ್ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಹೊರಟೋಗ್ತದೆ ಇಲ್ಲಿಂದ. ಅಂದ್ರೆ ಹಾರ್ನ್ ಬಿಲ್ ಇದೆಯಲ್ಲ, ಅದು ಇಲ್ಲಿದೆ, ಮಲಬಾರ್ ಹಾರ್ನ್ ಬಿಲ್. ಹಾರ್ನ್ ಬಿಲ್ ನಮ್ಮ ಸುತ್ತಮುತ್ತವೇ ಇರುವಂತದ್ದು. ಇಲ್ಲಿ ಪುತ್ತೂರಲ್ಲಿ ಇದ್ದದ್ದು ಕಮ್ಮಿ, ಅದು ಕಾವಿನಲ್ಲಿ ಕಾಡಿನಲ್ಲಿ ತುಂಬಾ ಇತ್ತು. ನಾವು ಕೇಳ್ತಿದ್ವಿ ಹಾರ್ನ್ ಬಿಲ್ ಎಲ್ಲ ಜಾಸ್ತಿ ಇರುವಂತದ್ದು ಈ ಸಿರ್ಸಿ, ಉತ್ತರ ಕನ್ನಡ ಅಂತ. ಬಟ್ ಈಗ ಇಲ್ಲ, ಮಲಬಾರ್ ಗ್ರೇ ಹಾರ್ನ್ ಬಿಲ್ ಇಲ್ಲೂ ಇತ್ತು, ನಮಗೆ ಗೊತ್ತಿರ್ಲಿಲ್ಲ ಅಷ್ಟೇ. ಅಂದ್ರೆ ಈಗ ಇದರಲ್ಲಿ ನಮ್ಮಲ್ಲಿ ಅಡಿಕೆ ತೋಟಕ್ಕೆ ಮದ್ದು ಬಿಡ್ಲಿಕ್ಕೆ ಬರ್ತಾರೆ, ಒಬ್ಬ ವಿಶ್ವ ಅಂತ ಬರ್ತಿದ್ದ, ಇನ್ನೊಬ್ಬ ಕೊರಗಪ್ಪ ಅಂತ. ಆ ಕಮ್ಯುನಿಟಿಗೆ ಅವರಿಗೆ ಹಕ್ಕಿಗಳ ಬಗ್ಗೆ ತುಂಬಾ ಜ್ಞಾನ ಉಂಟು. ಅವರ ಹೆಸರುಗಳು ಮಾತ್ರ ಬೇರೆ. ಅವ್ರು ಹೇಳುವಾಗ ನನಗೆ ಹಕ್ಕಿದು ಹಾರ್ನ್ ಬಿಲ್ ಬಗ್ಗೆ ಹೇಳ್ತಿದ್ರು. ಅದು ಕುತ್ತಿಗೆ ಒಂದು ಉಂಟಕ್ಕ, ಅದು ಬೊಬ್ಬೆ ಹೊಡೆಯುವುದು ಕೇಳಿದ್ರೆ ನೀವು ಹೆದರ್ತೀರಿ, ಹಾಗುಂಟು ಅಂತೇಳಿ ನಾನು ಬರ್ತೇನೆ ಹೇಳ್ತಾ ಇದ್ದೆ. ಮತ್ತೊಮ್ಮೆ ನನಗೆ ಇಲ್ಲಿ ಮಲಬಾರ್ ಗ್ರೇ ಹಾರ್ನ್ ಬಿಲ್ ಅಂತ ಗೊತ್ತಾಯ್ತು. ಅದು ಹೀಗೆ ಹಕ್ಕಿಗಳ ಫೇಸ್ಬುಕ್ ಪೇಜ್ ನೋಡುವಾಗ ಮತ್ತೊಂದು ದಿವಸ ನಮ್ಮ ಗುಡ್ಡದಲ್ಲೇ ಕಾಣ್ಲಿಕ್ಕೆ ಸಿಕ್ಕಿತ್ತು ನನಗೆ. ಅದು ಒಂದೇ ಕಾಣ್ಲಿಕ್ಕೆ ಸಿಕ್ಕಿದ್ದಾಗ. ಅದರ ನಂತರ ಈಗೆಲ್ಲ ಕಾವಿನಲ್ಲಿ ಕಾಡು ಕಮ್ಮಿ ಆಗಿದೆ, ಅಲ್ಲೆಲ್ಲ ಬಿಲ್ಡಿಂಗ್ ಎಲ್ಲ ಬಂದು. ನಮ್ಮ ಮನೆ ಹತ್ರ ಒಂದು ಅಶ್ವತ್ಥ ಮರ ಉಂಟು, ದೊಡ್ಡದದು ತುಂಬಾ. ಅದಕ್ಕೊಂದು ಈಗ 5-6 ಹಾರ್ನ್ ಬಿಲ್ ನಮ್ಮ ಇದರಲ್ಲೇ ಪರ್ಮನೆಂಟ್ ಉಂಟು ಈಗ ಸುತ್ತಾಡಿಕೊಂಡು ನಮ್ಮ ಜಾಗದಲ್ಲಿ. ಕೆಲವು ಸಾರಿ ಪೇಟೆಯ ಮರಗಳಿಗೆ ಒಂದೊಂದಕ್ಕೆ ಹೋಗ್ತದೆ ಅದು. ಅದು ಈ ಅಶ್ವತ್ಥದ ಹಣ್ಣಾದಾಗ, ಗೋಳಿ ಹಣ್ಣಾದಾಗ ಅದ್ರ ಹಣ್ಣುಗಳನ್ನು ತಿನ್ಲಿಕ್ಕೆ ಬರ್ತದೆ. ಸೊ ನೀವು ಹೇಳುವಾಗ ಒಂದು ಗಮನಿಸಿದೆ ಏನು ಅಂತ ಹೇಳಿದ್ರೆ, ಕೆಲಸಕ್ಕೆ ಬರ್ತಿದ್ದವರಿಗೆ ಕೂಡ ಹಕ್ಕಿಗಳ ಬಗ್ಗೆ ತುಂಬಾ ಜ್ಞಾನ ಉಂಟು ಅವರಿಗೆ. ಈಗ ಹಾರುವ ಜೇಡ ಅಂತ, ಇದು ಓತಿಕ್ಯಾತ ಅಂತೇಳಿ ತೇಜಸ್ವಿ ಬುಕ್ ಅಲ್ಲಿ, ನಾನು ಫೇಸ್ಬುಕ್ ಅಲ್ಲಿ ನೋಡಿ ಮತ್ತೆ ಅದಕ್ಕೆ ಕಾದು ಕೂತು ಇಲ್ಲಿ ಹಾರಿ ಹಾರಿ ಬರ್ತಾ ಉಂಟು, ಇದು ಎಂತ ಅಂತ ನೋಡುವಾಗ ಅದುವೆ. ಆಮೇಲೆ ಅವ್ರ ಹತ್ರ ಕೇಳುವಾಗ ಅವರ ಹೆಸರು ಬೇರೆ, ಅವರು ಅದನ್ನು ಯಾವಾಗ್ಲೂ ನೋಡಿದ್ದಾರೆ, ಒಂದು ಸಾರಿ ಅಂತಲ್ಲ. ಬಟ್ ಅವರಿಗೆ ಅದೇ ಪ್ರತಿದಿನ ಅದೇ ಇದರಲ್ಲಿ ಜೊತೆಗೆ ಇರುವಾಗ ಅವರಿಗೆ ಅದರ ಬಗ್ಗೆ ವ್ಯಾಪಕ ಜ್ಞಾನ ಉಂಟು. ಅದು ಹೀಗೆ ಮರದಿಂದ ಮರಕ್ಕೆ ಗ್ಲೈಡ್ ಆಗಿ ಹೋಗುದು ಅಂತ, ಅದು ಹಾರಿಕೊಂಡು ಹೋಗ್ತದಕ್ಕ ಆ ಮರದಿಂದ ಈ ಮರಕ್ಕೆ. ಈಗ ಹಕ್ಕಿಗಳ ಕೂಗನ್ನಾದ್ರೂ ಅವರಿಗೆ ಮಿಮಿಕ್ ಮಾಡ್ಲಿಕ್ಕೆ ಗೊತ್ತುಂಟು, ಕೇಳಿ ಕೇಳಿ ಕೇಳಿ. ಇಂಥ ಹೊತ್ತಲ್ಲಿ ಒಂದು ಹಕ್ಕಿ ಕೂಗ್ತದಕ್ಕ ಅದು. ಇದೆಲ್ಲದರ ಮಧ್ಯೆ ನಿಮಗೆ ಫೋಟೋಗ್ರಫಿ ಹೇಗೆ ಇಂಟ್ರೆಸ್ಟ್ ಬಂತು? ಫೋಟೋಗ್ರಫಿ ಅಂದ್ರೆ ಅದು ಈಗ ರೆಕಾರ್ಡ್ ಮಾಡಬೇಕಿದ್ರೆ ಫೋಟೋ ಒಂದು ಬೇಕಾಗ್ತದಲ್ಲ, ಹಾಗೆ ಪಾಯಿಂಟ್ ಅಂಡ್ ಶೂಟ್ ಕ್ಯಾಮರಾ ತೆಗೆದು ಶುರು ಮಾಡಿದ್ದು ನಾನು. ಆಗ ಏನೆಲ್ಲ ಅಚ್ಚರಿಗಳನ್ನ ನೋಡಿದ್ರಿ? ಅಚ್ಚರಿಗಳು ನಿಮಗೆ ವಾವ್ ಅಂತ ಕಂಡಂತದ್ದು? ವಾವ್ ಅಂತ ಕಂಡದ್ದಂದ್ರೆ, ಈಗ ಇದ್ರದ್ದು ಎಂತ ಹಕ್ಕಿಗಳು ಮೊಟ್ಟೆ ಇಟ್ಟು ಮರಿ ಮಾಡುವಂತ ಇದು. ಈಗ ಮರಿ ಆದ ಹಕ್ಕಿ ಅದನ್ನದು ತುಂಬಾ ಚಂದದಲ್ಲಿ ಕಾಪಾಡಿ
ಅದಕ್ಕೆ ಆ ಲಾಸ್ಟ್ ಸ್ಟೇಜ್ ಉಂಟು, ಒಂದು 2-3 ದಿನ ಇರುವಾಗ ಸತತ ತಿನ್ಲಿಕ್ಕೆ ಕೊಡ್ತದೆ. ತಾಯಿಯು ತಂದೆ ಇಬ್ರು ಅದು ಒಂದೇ ಕೆಲಸ, ಅದಕ್ಕೆ ಕೀಟಗಳನ್ನು ತಂದು ತಿನ್ನಿಸುದು. ಆಗ ಬಲಿಷ್ಠ ಇರುವ ಮರಿ ಸುರುವಿಗೆ ಹಾರ್ತದೆ, ನಂತರ ಹಾರುದು. ಈಗ ಇದೊಂದು ತರದ ಇದು. ಇನ್ನೊಂದು ಇದು ನೋಡಿದ್ದು ಅಂತ ಹೇಳಿದ್ರೆ, ನಾನು ಹಕ್ಕಿಗಳ ಕೂಗುಗಳು ಬೇರೆ 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 ಎಷ್ಟೋ ವೆರೈಟಿ ಕೂಗುಗಳು. ಮತ್ತೆ ನನಗೆ ಒಂದು ತುಂಬಾ ಖುಷಿ ಪಟ್ಟದ್ದು ಅಂತ ಹೇಳಿದ್ರೆ, ರಿಲ್ಯಾಕ್ಸ್ ಆಗುವಂಥದ್ದು ದೇಹವೇ. ನೀವು ಬೇರೆ ಪ್ರಪಂಚ ನಿಮಗೆ ಯಾವುದೋ ಒಂದು ಅರ್ಥವೇ ಆಗದೆ, ಬೇರೆ ಯಾವುದು ಅರ್ಥ ಆಗದೆ, ಇದೊಂದೇ ನಿಮ್ಗೆ ಅರ್ಥ ಆಗುವಂತ ಸಂಗತಿಗಳು. ಅಂದ್ರೆ ಅದೊಂದು ರೀತಿ ಒಂದು ಚಿಕಿತ್ಸೆ ಅಂತ ಹೇಳ್ಬೋದು. ಚಿಕಿತ್ಸೆ, ಅದು ನೋಡುವಂಥದ್ದೇ ಒಂದು ಚಿಕಿತ್ಸೆ. ಈಗ ನೋಡುದು ಕೇಳುದು ಉಂಟಲ್ಲ, ಅದು ನಿಜವಾಗಿ ಈಗ ನಮ್ಗೆ ನಿಜವಾಗಿ ಹೇಗಾಗಿದೆ ಅಂದ್ರೆ, ನಾವು ಒಂದು ಪರ್ಟಿಕ್ಯುಲರ್ ವೇವಿಗೆ ನೋಡ್ತಾ ಇರ್ತೇವೆ. ಈಗ ಮೊಬೈಲ್ ನೋಡುದು ಅಂದ್ರೆ ಒಂದೇ ವೇವ್, ಅದು ನೀವು ಆ ಡಿಸ್ಟೆನ್ಸ್ ಬಿಟ್ಟು ಕಣ್ಣಿಗೆ ಇದಿಲ್ಲ. ನೀವು ಕೇಳುವಂಥದ್ದು ಹಾಗೆ. ಈಗ ಮೊದಲು ನೀವು ನಡ್ಕೊಂಡು ಹೋಗುವಾಗ ಮನುಷ್ಯ ನಡ್ಕೊಂಡು ಹೋಗ್ತಿದ್ದ, ಅವನು ತುಂಬಾ ಹುಲ್ಲು ಬಲ್ಲೆ ಇರುವಲ್ಲಿ ನೀವು ಜಾಗರೂಕತೆಯಿಂದ ನಡೀತೀರಿ, ಅವೇರ್ನೆಸ್ ಅದು. ಈಗ ಮೈಂಡ್ಫುಲ್ನೆಸ್ ಅಂತ ಏನು ಮೆಡಿಟೇಷನ್ ಮಾಡ್ತೇವೆ, ಅದು ಸ್ವಾಭಾವಿಕ ಆಗಿ ಆಗ್ತಾ ಇದ್ದ ಕಾಲ ಒಂದು. ಅಂದ್ರೆ ಆಗ ಹೋಗುವಾಗ ಇವನ್ ಮರಗಳನ್ನು ನೋಡ್ತಾ ನೀವೆಲ್ಲವನ್ನು ನೋಡ್ಬೇಕಾಗ್ತದೆ. ಸುತ್ತ ತಿರುಗಿ ನೋಡುವಂಥದ್ದು, ಮೇಲೆ ನೋಡುವಂಥದ್ದು, ಕೆಳಗೆ ಇದು ನೋಡುವಂಥದ್ದು, ಈಗ ಜಂಪ್ ಮಾಡುವಂಥದ್ದು, ಅದು ಸ್ವಾಭಾವಿಕ ಆಗಿತ್ತು. ಮತ್ತೆ ಈ ಹಾವುಗಳು ಇದೆಲ್ಲ ಕಾಮನ್ ಆಗಿತ್ತು ಒಂದು ಕಾಲದಲ್ಲಿ. ಆಗ ನೋಡಿಕೊಂಡು ಹೆದರಿಕೊಂಡು ಅದು ನೋಡಿಕೊಂಡು ಇದು ಮಾಡಿ ಗಮನ ತನ್ನಷ್ಟಕ್ಕೆ ಇತ್ತಲ್ಲ. ಈಗ ನೀವು ಚಿಕ್ಕಾಗಿರುವಾಗ ಮಾಡಿದರೆ, ನಾವು ಚಿಕ್ಕಾಗಿರುವಾಗ ಈ ಇದು ಹೇಳ್ತಾರೆ ನೋಡಿ ಎಂಥದ್ದು, ಚಿಟ್ಟೆಲ್ಲ ಇನ್ನೊಂದು ಉಂಟಲ್ಲ, ಚೇರಟ್ ಅಲ್ಲ, ಅದು ಅದಕ್ಕೆ ಹಗ್ಗ ಕಟ್ಟಿ ಹಾರಿಸ್ತಿದ್ರು ಮಕ್ಕಳೆಲ್ಲ, ಇದ್ರ ಮೇಲೆಲ್ಲ ಚಿಟ್ಟೆಲ್ಲ. ಅದು ನನಗೆ ಹೆಸರು ಮರ್ತೋಯ್ತು, ಕನ್ನಡದ ಹೆಸರು. ಈಗ ಮಕ್ಕಳಿಗೆ ಸ್ವಾಭಾವಿಕವಾಗಿ ಇಂಟ್ರೆಸ್ಟ್ ಇತ್ತಾಗ, ಸಣ್ಣದಿರುವಾಗ ನೋಡುವಂಥದ್ದು ಇದು ಮಾಡುವಂಥದ್ದೆಲ್ಲ ಪರಿಸರದಲ್ಲಿ ಕಾಣ್ತಿತ್ತದು ಸ್ವಾಭಾವಿಕ ಆಗಿ. ಅದು ಈಗಲೂ ಇದೆ, ಬಟ್ ಗುರುತಿಸಬೇಕು ಅಂತ. ಹೌದು, ಗುರುತಿಸಬೇಕು. ಅಲ್ಲ, ಇಂಟ್ರೆಸ್ಟ್ ಅಂತ ಇರ್ಲಿಕ್ಕೆ ಈಗ ಮಕ್ಕಳ ಜೀವನ, ಈಗಿನ ಮಕ್ಕಳ ಜೀವನ ಹೇಗಾಗಿದೆ ಅಂದ್ರೆ, ಬೆಳಿಗ್ಗೆ ಏಳುದು, ತಿಂಡಿ ತಿನ್ನೋದು, ಮನೆ ಹೊರಗೆ ರಿಕ್ಷಾ ವಾಹನವ ಶಾಲೆ ಬಸ್ ಕಾಯ್ತಾ ಇರ್ತದೆ, ಅದರಲ್ಲಿ ನೀವು ಸೀದಾ ಹೋಗ್ತೀರಿ. ಯಾವುದು ನೋಡಿದ್ರು ಈಗ ತಂದೆ ತಾಯಿ ಹೆಚ್ಚು ಕಲಿಸಿದ್ರೆ ನ್ಯಾಷನಲ್ ಜಿಯೋಗ್ರಫಿಯಾ, ಇಲ್ಲದಿದ್ರೆ ಇದರಲ್ಲಿ ಟಿವಿಯಲ್ಲಿ ಏನಾದರೂ ಚಾನೆಲ್ ಇದ್ರೆ ಅದರಲ್ಲಿ ನೋಡುವಂಥದ್ದೇ ಹೊರತು ನಮ್ಮ ಸುತ್ತಲಿದು ನಾವು ನೋಡುವುದನ್ನು ಕಲಿಸ್ಲಿಲ್ಲ. ಹಾಗೆ ಈ ಹಕ್ಕಿಗಳ ಫೋಟೋಗ್ರಫಿ ಮಾಡ್ತಾ ನೀವು ಜೇಡಗಳನ್ನ ಹೇಗೆ ಹುಡುಕಿಕೊಂಡು ಹೋಗ್ತೀರಿ ಅಂತ? ಅಂದ್ರೆ ಈಗ ಅದು ರಾತ್ರಿ ಸಮಯದಲ್ಲಿ ಆಗಿರ್ಬೋದು. ಹೌದು, ಅದು ಕೆಲವೆಲ್ಲ ಹಗಲು ನೀವು ಗಿಡಗಳಲ್ಲಿ ಇದ್ರಲ್ಲಿ ಅದು ನಿಮಗೀಗ ಮಾಡ್ತಾ ಹೇಗಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಕಣ್ಣೇ ನಾವೊಂದು ಫ್ರೀಕ್ವೆನ್ಸಿಗೆ ಅಡ್ಜಸ್ಟ್ ಮಾಡಿದಾಗೆ. ಅದು ಈಗ ಒಂದು ಎಲೆ ಇದ್ರೆ ನಾವು ಹೀಗೆ ಮಾಡಿ ನೋಡ್ತೇವೆ, ಎಲೆ ಹಿಂದೆ ಎಲ್ಲ. ಈಗ ಇಂಥ ಗಿಡದಲ್ಲಿ ಆಗ ನಿಮ್ಗೇನು ಕೆಲವು ದಿನ ಆಗುವಾಗ ಇಂಥ ಗಿಡದ ಅಡಿಯಲ್ಲಿ ಇಂಥದ್ದು ಸಾಧಾರಣ ಹೀಗಿರುವಂಥದ್ದಲ್ಲಿ ಹೀಗಿರ್ತದೆ ಅಂತೇಳಿ. ಮತ್ತೆ ಕೆಲವು ಬೇರೆಯವರದ್ದೆಲ್ಲ ಈಗ ಅಭಿಜಿತ್ ಎಪಿಸಿ ಮಾಡಿದನ್ನು ನೋಡಿದಾಗ ನನಗೂ ಇಲ್ಲಿ ಸಿಗ್ತದ ನೋಡುವಂಥದ್ದು, ಹುಡುಕುವಂಥದ್ದು. ಈಗ ಅದು ರಾತ್ರಿ ಅವರನ್ನು ಅವ್ರ ಹತ್ರ ಡಿಸ್ಕಷನ್ ಎಲ್ಲ ಮಾಡ್ತಿದ್ದೆ ನಾನು, ಜಿತೇಶ್ ಪೈ, ಅಭಿಜಿತ್ ಎಪಿಸಿ. ಅವರಾಗ ಅದು ಹೀಗೆ ಹೋದ್ರೆ ಸಿಗ್ತದೆ ಮೇಡಮ್, ಅದು ಇಂಥದ್ದು ನಿಮ್ಮಲ್ಲಿ ಸಹ ಇರ್ಬೋದು ಅಂತ ಹೇಳಿ. ಕೆಲವೆಲ್ಲ ನನಗೆ ಸುರುವಿಗೆ ನನಗೆ ಇಲ್ಲಿ ನಮ್ಮ ಜಾಗದಲ್ಲಿ ಅಂದರೆ ಈಗ ಡಂಗ್ ಮಿಮಿಕಿಂಗ್ ಸ್ಪೈಡರ್ ಅಂತ ಹೇಳುವಾಗ ಅಲ್ಲಿ ಕಜೆ ವೃಕ್ಷಾಲಯ ಕಜೆ ಅವರದಲ್ಲಿ ಕ್ಯಾಂಪ್ ಆದದ್ದು, ಹಾಗೆ ಅಲ್ಲಿ ನೋಡಿ ಹಾಕಿದವರಿದ್ದಾರೆ. ಹಾಗೆ ನಾನಿಲ್ಲಿ ಡಂಗ್ ಅಂತ ಹೇಳಿದರೆ ಎಲ್ಲವನ್ನು ಹುಡುಕಿದ್ದು. ಮತ್ತೆ ನೋಡುವ ಒಂದು ಸಿಕ್ಕಿದಾಗ ನಿಮಗೆ ಅದರ ರೀತಿ ಅರ್ಥ ಆಗ್ತದೆ, ಮತ್ತೆ ಬೇರೆ ಇದು ತನ್ನಷ್ಟಕ್ಕೆ ಕಾಣ್ತದೆ ಆಗ ಕಣ್ಣಿಗೆ. ಈ ಜೇಡದ ಬಿಹೇವಿಯರ್ ಹೇಗಿರ್ತದೆ ಅಂದ್ರೆ, ಅದು ಬೇರೆ ಬೇರೆ ಜೇಡಕ್ಕೆ ಡಿಫ್ರೆಂಟ್ ಆಗಿರ್ತದೆ ಅಥವಾ ಹೇಗಿರ್ತದೆ? ಕೆಲವು ಜೇಡಗಳಿಂದ ಜೇಡಗಳಿಗೆ ಡಿಫರೆನ್ಸ್ ಇರ್ತದೆ. ಎಲ್ಲವೂ ನಿಮಗೆ ಬಲೆ ಕಟ್ಟುದಿಲ್ಲ, ಕೆಲವು ಬಲೆ ಕಟ್ಟುತ್ತದೆ, ಕೆಲವು ಬಲೆ ಕಟ್ಟುದಿಲ್ಲ. ಅದು ಹೀಗೆ ನಡ್ಕೊಂಡು ಹೋಗಿ ಇದು ಮಾಡುವಂಥದ್ದು. ಈಗ ಒಂದು ಜೇಡ ಉಂಟು, ಅದು ಇರುವೆದೇ ರೀತಿ ನೋಡ್ಲಿಕ್ಕೆ, ಆದ್ರೆ ಇರುವೆಯನ್ನೇ ಮಿಮಿಕ್. ಅದು ನೀವು ಇರುವೆಗಳ ಜೊತೆ ಇರುವಾಗ ಅದೇ ತರ ಕೈಯನ್ನು ಕಾಲನ್ನು ಅಲ್ಗಾಡಿಸಿಕೊಂಡು ಹೋಗಿ ಅದು ಇರುವೆಯನ್ನು ಹಿಡಿದು ತಿಂತದೆ. ಅದು ಹಿಡಿದ ಮೇಲೆ ಬಲೆಯಲ್ಲಿ ನೇತಾಡಿ ಕೆಳಗೆ ಬಂದು ಮತ್ತೆ ಇದು ಮಾಡ್ತದೆ. ಅದನ್ನು ಫಸ್ಟಿಗೆ ಅದೇನು ಅಂತ ಹೇಳಿದ್ರೆ ಸೆಡೇಟ್ ಮಾಡುದು ತಕ್ಷಣ. ಅದು ಎಲ್ಲಾ ಜೇಡಗಳಲ್ಲಿ ಒಂದೇ. ಕೆಲವು ಏನ್ ಮಾಡ್ತದೆ ಅಂದ್ರೆ ಅದು ರ್ಯಾಪ್ ಮಾಡ್ತದೆ, ಕೂಡ್ಲ ಅದರ ಇದನ್ನು ಹಾಕಿ ನೂಲನ್ನು ಹಾಕಿ ಒಂದು ಬಂಡ್ಲು ಮಾಡಿ ತೆಗ್ದಿಡ್ತದೆ ಅದರ ಬಲೆಯಲ್ಲಿ, ಮತ್ತೆ ತಿಂತದೆ ಅದನ್ನು. ಅಂದ್ರೆ ಪರಿಸರವನ್ನ ಗಮನಿಸಿದ್ರೆ ಸಾಕಷ್ಟು ವಿಸ್ಮಯಗಳಿದೆ ಅಂತ. ಅದು ಪ್ರತಿ ಕ್ಷಣವೂ ವಿಸ್ಮಯವೇ. ಅದನ್ನು ನೋಡ್ತಾ ಇದ್ರೆ ಒಂದು ಹೊತ್ತುಂಟಲ್ಲ, ಕ್ಷಣ ಕ್ಷಣವೂ ವಿಸ್ಮಯವೇ ಅದು ನಿಮಗೆ ನೋಡುವಂತದ್ದೇ. ನೀವು ಹೇಗೆ ಸಮಯ ಕಳಿತೀರಿ ಅಂದ್ರೆ ಪ್ರತಿದಿನ ಅದಕ್ಕಾಗಿಯೇ ಸಮಯವನ್ನು ಮೀಸಲಿಡ್ತೀರಾ ಅಥವಾ ಬೆಳಗ್ಗೆ ಬೇಗ ಎದ್ದು ಹೋಗುವಂತದ್ದ? ಅಲ್ಲ, ಬೆಳಿಗ್ಗೆ ಅಂದ್ರೆ
ಜೇಡಗಳಿಗೆ ಹೋಗುವಾಗ ನಾನು ಹಕ್ಕಿಗಳದ್ದು ಮಾಡುವಾಗ ಹೇಗಿತ್ತು ಅಂತ ಹೇಳಿದ್ರೆ, ನನ್ನದೊಮ್ಮೆ ತೋಟಕ್ಕೆ ಹೋಗುದು, ಕೆಲಸ ಮುಗಿಸುವುದು, ಮತ್ತೆ ಹಕ್ಕಿಗಳ ಶಬ್ದ ನಿಮಗೆ ಕೇಳುವಂಥದ್ದು. ಆ ಕೇಳಿದ ಕಿವಿಯನ್ನೇ ಅದಕ್ಕೆ ಇಡ್ತಿದ್ದೆ ನಾನು. ಈಗ ಕಣ್ಣುಂಟಲ್ಲ, ಹಕ್ಕಿಗಳ ಕೂಗಿಗೆ ನೀವು ಕಿವಿಯನ್ನು ಕೊಟ್ಟಾಗ ಅದು ಎಷ್ಟು ದೂರದಲ್ಲಿ ಎಲ್ಲಿಂದಲೋ ಕೇಳಿದ್ದು ನಿಮ್ಗೆ ಅಂದಾಜಾಗ್ಲಿಕ್ಕೆ ಶುರುವಾಗ್ತದೆ. ನೀವು ಅಲ್ಲಿಗೆ ಒಂದು ಗಮನವನ್ನು ಇಟ್ಟುಕೊಂಡು ಹೋಗುವಂಥದ್ದು ಆಗ ಅಲ್ಲಿಗೆ. ಮತ್ತೆ ಯಾವ ಹಕ್ಕಿ ಅಂತ ಸಹ ಗೊತ್ತಾಗ್ತದೆ. ಅದೇ ಗೊತ್ತಾಗ್ತದೆ ಅಂತ ಹೇಳಿದ್ರೆ ಅದನ್ನು ನಾವು ಫೋಟೋ ತೆಗೆದು, ನಾನೇನ್ ಮಾಡ್ತಿದ್ದೆ ಅಂದ್ರೆ ಫೋಟೋ ತೆಗೆದು ಅದರ ಗೊತ್ತಿರುವ ಇವ್ರ ಹತ್ರ ಕೇಳ್ತಿದ್ದೆ. ಮತ್ತೆ ಈಗ ಮತ್ತೆ ಇಂಟರ್ನೆಟ್ ತುಂಬಾ ಸ್ಟ್ರಾಂಗ್ ಆದ್ಮೇಲೆ ನಿಮಗೆ ಫೇಸ್ಬುಕ್ ಅಲ್ಲೆಲ್ಲ ಹಕ್ಕಿಗಳ ಗ್ರೂಪ್ ಅಲ್ಲಿ ಇದೇನು ಅಂತ ಹೇಳಿದ್ರೆ ಎಲ್ಲರನ್ನೂ ತುಂಬಾ ತೆರೆದುಕೊಂಡದ್ದು ಅಂದ್ರೆ ಇದು ಮಾಡುವಂಥದ್ದೇ ನಮ್ಮಂತವರಿಗೆ. ನಂಗೆ ಇತ್ತೀಚೆಗೆ ಕುದುರೆಮುಖ ಶಾಲೆಗೆ ಹೋಗುವಂತಹ ಅವಕಾಶ ಸಿಕ್ಕಿತ್ತು, ಸರ್ಕಾರಿ ಶಾಲೆ. ಆಗ ಅನ್ಸಿದ್ದೇನು ಅಂತ ಹೇಳಿದ್ರೆ, ಅಲ್ಲಿಯ ಮಕ್ಕಳು ಎಷ್ಟು ಅವೇರ್ನೆಸ್ ಆಗಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಏನು ಸಿಟಿಯಲ್ಲಿ ನಾವು ಇಷ್ಟು ಟೆಕ್ಸ್ಟ್ ಬುಕ್ಗಳು ಬಂದರೂ ಕೂಡ ಅಲ್ಲಿಯ ಮಕ್ಕಳ ಎಕ್ಸ್ಪೀರಿಯನ್ಸ್ ಬೇರೆ ಅಂತ. ಅಲ್ಲಿ ಪ್ರತಿಯೊಂದು ಪ್ರಾಣಿಗಳ ಬಗ್ಗೆ, ಪ್ರತಿಯೊಂದು ಪಕ್ಷಿಗಳ ಬಗ್ಗೆ ನಮ್ಗಿಂತ ಜಾಸ್ತಿ ಗೊತ್ತುಂಟು. ಹೇಗೆ ಅಂತ ಕೇಳಿದ್ರೆ, ಅವರು ಪ್ರತಿದಿನ ಶಾಲೆಗೆ ಬರುವಾಗ ನಡ್ಕೊಂಡು ಬರ್ತಾರಲ್ಲ, ಎಲ್ಲವನ್ನ ನೋಡ್ಕೊಂಡು ಬರೋದು, ಆ ಅನುಭವ ಸಿಕ್ಕುವ ಕಾರಣ ಬಹುಶಃ ಬೇರೆ. ಹೌದು ಹೌದು, ಅದು ನಿಮಗೆ ಈಗ ನಾನು ಹೇಳುದು, ನಾವು ಮಕ್ಕಳಾಗಿರುವಾಗ ಇದು ಹೆಕ್ಲಿಕ್ಕೆ ಹೋಗ್ತಿದ್ದೆವು, ಕಾಡು ಮಾವಿನ ಹಣ್ಣು ಬಿದ್ದದ್ದು. ಈಗ ಬರುವಾಗ ಈಗ ಚೇರಂಟೆ ಅಂತ ಹೇಳಿದ್ರೆ ಇದು ಅದಕ್ಕೇನು ಹೇಳ್ತಾರೆ ಕನ್ನಡದಲ್ಲಿ, ಚೋರಂಟೆ, 100 ಕಾಲಿದಲ್ಲ, ಅದನ್ನು ಈಗ ದೊಡ್ಡದಿಷ್ಟು ಬರೋದು ಇದು ಮಾಡುವಾಗ ಅಯ್ಯೋ ರೈಲಿನಿಂದ ನಾವು ಹತ್ತದ್ದು ಉಂಟು ನೋಡಿ ಹೆದರಿಕೊಂಡು. ಇಲ್ಲ, ಅದು ಏನಾಗುದಿಲ್ಲ, ಅದನ್ನು ದಾಟಿ ಬಾ. ಈಗ ಮೊದ್ಲಿನವರು ನಮ್ಗೆ ಅಂದ್ರೆ ಯಾರು ಅದನ್ನು ಕೊಲ್ಲಬೇಕು ಮಾಡಬೇಕು ಅಂತ ಹೇಳುವ ಇದೇ ಇರಲಿಲ್ಲ, ಅದೇನು ಮಾಡುದಿಲ್ಲ, ಬಾಸಿದ ಮತ್ತೆ ಆಗ ಬರ್ತಿದ್ದೆವು. ಆದ್ರೆ ಅಂತ ಸಮಯದಲ್ಲಿ ನಿಮಗೆ ಹಾವುಗಳನ್ನು ನೋಡ್ಲಿಕ್ಕೆ ಸಿಗ್ತದೆ. ಈಗ ಹಸಿರು ಹಾವು ಒಂದು ಕಾಲದಲ್ಲಿ ಇದು ಪುತ್ತೂರಲ್ಲಿ ಕಾಮನ್ ಆಗಿತ್ತದು, ಈಗ ಅಪರೂಪ ಆಗಿದೆ, ಈಗ ಕಾಣುದೇ ಇಲ್ಲ. ನನ್ನ ಜಾಗದಲ್ಲೇ ಇತ್ತು, ನಾನು ಎಷ್ಟೋ ಸಲ ಹುಡುಕ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ, ಬಟ್ ಸಿಕ್ಲಿಲ್ಲ. ಹೌದು. ಮತ್ತೆ ಈಗ ಹಸಿರು ಬಣ್ಣದ ಕಪ್ಪೆ, ಅದು ಮರಕಪ್ಪೆ, ಅದು ಎಷ್ಟೋ ಕಾಮನ್ ಆಗಿತ್ತು. ಒಮ್ಮೆ ನನಗೆ ಒಮ್ಮೆ ಇದು ಇಟ್ಟಾಗ ನನ್ನ ಜಾಗಕ್ಕೂ ಬಂದಿದೆ ಅಂತ ಖುಷಿ ಪಟ್ಟದಲ್ಲ. ಮಳೆ ಬರ್ಲಿಕ್ಕೆ ಆಗುವಾಗ ಬರ್ತದೆ ಅದೆಲ್ಲ. ಅದು ರಾತ್ರಿ ನಾನು ರೆಕಾರ್ಡ್ ಮಾಡಿದೆ ಅಂಥದನ್ನೆಲ್ಲ. ಸೊ ಇದನ್ನ ಮಾಡ್ಲಿಕ್ಕೆ ನಿಮಗೆ ಇಂಥದ್ದೇ ಅಂತ ಕಾರಣ ಇದೆಯಾ ಅಥವಾ ಇಲ್ಲ? ಕಾರಣ ಅಂತ ಹೇಳಿದ್ರೆ ನಿಮ್ಗೆ ಅದು ಇಂಟ್ರೆಸ್ಟ್, ಅದು ನಿಮಗೆ ಒಬ್ಬೊಬ್ಬರ ನೇಚರ್ ಅಂತ ಅನಿಸ್ತದೆ. ನಿಮ್ಗೆ ಹುಡುಕಾಟ, ನಿಮ್ಮೊಳಗೆ ಏನೋ ಒಂದು ಹುಡುಕಾಟ ಇರ್ತದೆ, ಅದು ಒಂದರಲ್ಲಿ ತೃಪ್ತಿಪಡಿಸೋದಿಲ್ಲ ನಿಮ್ಮನ್ನ. ಈಗ ತೋಟ ಅಂತ ಹೇಳೋದನ್ನ ನಾನು ಪೂರ್ತಿ ತೃಪ್ತಿಪಡಿಸಲಿಲ್ಲ, ಆಗ ಏನು ಇದರಲ್ಲಿ ಹುಡುಕಾಟ ಮಾಡ್ತೇವೆ ಒಟ್ಟಿಗೆ ನಾವು. ಅದು ಇಂಟೆಲೆಕ್ಚುಯಲ್ಸ್ ಅವರದ್ದು ಇವರದ್ದು ಮೆಡಿಟೇಷನ್ ಪ್ರತಿಯೊಂದು ಓದಿದಾಗ ಏನಾಗ್ತದೆ, ನಿಮ್ಗೆ ತೃಪ್ತಿ ಇಲ್ಲದೆ ಆಗೋದು. ಆ ತೃಪ್ತಿ ಇಲ್ಲದೆ ಆದಾಗ ಯಾವುದರಲ್ಲೂ ನಿಮ್ಗೆ ಇದು ಇಷ್ಟೇ ಅಂತ ಕಾಣ್ತದೆ, ಆಗ ಇನ್ನೊಂದಕ್ಕೆ ಹುಡುಕಾಟ ಶುರುವಾಗ್ತದೆ. ಒಟ್ಟಾರೆ ಹುಡುಕಾಟದಲ್ಲೇ ನೀವು ಅನೇಕ ವಿಚಾರಗಳನ್ನ ತಿಳ್ಕೊಂಡಿದ್ದೀರಿ ಅಂತ ಅನ್ನಿಸ್ತದೆ. ಮತ್ತೆ ನನಗೆ ಅಂದ್ರೆ ಒಂದು ಇದಾದದ್ದು, ನನ್ನ ಸುತ್ತ ಪರಿಸರ ಇರುವ ಕಾರಣ ನನಗೆ ಒಂದು ಪ್ಲಸ್ ಪಾಯಿಂಟ್ ಉಂಟು. ಯಾಕೆಂದ್ರೆ ಯಾವ ಹೊತ್ತಲ್ಲೂ ತೋಟಕ್ಕೆ ಹೋದಾಗ್ಲೂ ಕಾಣ್ತದೆ ಅದು. ಇವನ್ ಪ್ರತಿಯೊಬ್ರು ಕೂಡ ಮತ್ತೆ ಅದು ಹೇಗಾಗ್ತದೆ ಅಂತ ಹೇಳಿದ್ರೆ, ಈಗ ಕೆಲಸದವರಿಗೆಲ್ಲ ನಮ್ಗಿಂತ ಹೆಚ್ಚು ಗೊತ್ತಿರ್ತದೆ ಅವರಿಗೆ. ಎಷ್ಟೋ ಸಾರಿ ಅಕ್ಕ ಇಂಥದ್ದೊಂದು ಇಲ್ಲಿ ಉಂಟು, ಬನ್ನಿ 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 ಅಂತೇಳಿ ಅಟ್ಲಾಸ್ ಮೌತನ್ನು ನನಗೆ ಕಂಡದ್ದಲ್ಲ ಅದು. ಈಗ ಫಸ್ಟಿಗೆ ಅಕ್ಕ ಅಲ್ಲಿ ಒಂದು ದೊಡ್ಡದು ಚಿಟ್ಟೆ ಉಂಟಕ್ಕ, ಬೇಗ ಬನ್ನಿ, ಕರ್ಕೊಂಡೋಗಿ ತೋರಿಸಿದ್ದಾರೆ ಅವರು. ಅಂದ್ರೆ ಪ್ರತಿಯೊಬ್ರು ಕೂಡ ಅವರ ಸುತ್ತಮುತ್ತಲಿನಿಂದ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಹೌದು, ಮನೆ ಸುತ್ತ ಇದು ಅದಕ್ಕೆ ಬೇಕಾದ. ಆಗ ನಿಮಗೆ ಒಮ್ಮೆ ಇಂಟ್ರೆಸ್ಟ್ ಆದ್ರೆ ಅದಕ್ಕೆ ಪೂರಕವಾದ ಪರಿಸರ ಏನುಂಟು ನಾವು ಅಂದಾಜು ಮಾಡ್ಲಿಕ್ಕೆ ಶುರು ಮಾಡ್ತೇವೆ, ಪುನಃ ಅದನ್ನು ಬೆಳೆಸಲಿಕ್ಕೆ ಶುರು ಮಾಡ್ತೇವೆ. ಆಗ ಸೊ ಪರಿಸರವನ್ನ ಉಳಿಸುವಂತದ್ದು ಎಲ್ಲರೂ ಮಾತಾಡ್ತಾ ಇದ್ದಾರೆ. ಈಗ ಮನೆ ಕಡಿಯುವಂತದ್ದು ಪ್ರತಿಯೊಂದು ಕಡೆ ನಾವು ನೋಡ್ತಾ ಇದ್ದೇವೆ. ಅದರಿಂದ ಏನೆಲ್ಲ ಇಫೆಕ್ಟ್ ಆಗ್ತಾ ಇದೆ ಈಗ, ಅದು ಕಾಲದಲ್ಲಿ ಆಗಿರ್ಬೋದು. ಪರಿಸರವನ್ನು ಉಳಿಸ್ಲಿಕ್ಕೆ ಏನೆಲ್ಲ ಮಾಡಬಹುದು? ಪರಿಸರವನ್ನು ಉಳಿಸ್ಲಿಕ್ಕೆ ಅಂತ ಹೇಳಿದ್ರೆ, ಒಂದು ನಮ್ಮದು ಅತಿಯಾದ ದುರಾಸೆಯನ್ನು ನಾವು ಬಿಡಬೇಕಾಗ್ತದೆ. ಈಗ ಪ್ರತಿಯೊಬ್ಬರಿಗೂ ಕಂಫರ್ಟ್ ಬೇಕು. ಕಂಫರ್ಟ್ ಅಂತ ಹೇಳಿದ್ರೆ ಒಂದು ಮನೆಯಲ್ಲಿ ಒಂದು ಕಾರು ಸಾಕಾಗುದಿಲ್ಲ. ಈಗ ಹಿಂದಿನ ಕಾಲದಲ್ಲಿ ಹೇಗಿತ್ತು, ಆ ಮನೆಯವನು ಹೋಗ್ತಿದ್ರು, ಅವರ ಜೊತೆಯಾಗಿ ಇನ್ನೊಬ್ರು ಹೋಗ್ತಿದ್ರು. ಈಗ ನನಗೆ ಎಲ್ಲವೂ ಬೇಕು. ಅದ್ರ ಬಗ್ಗೆ ನಾನು ಪರಿಸರ ಉಳಿಸ್ಲಿಕ್ಕೆ ಮಾತಾಡಿದ್ರೆ, ಈಗ ಎಷ್ಟೋ ಜನ ಪರಿಸರವಾದಿಗಳಿದ್ದಾರೆ, ಅವರಿಗೆ ಪ್ರತಿಯೊಂದು ಕರೆಂಟಿನ ಲೈನ್ ಹೋಗಬಾರ್ದು ಅವರಿಗೆ, ಹಾಗಂತೇಳಿ ಕರೆಂಟಿನ ಎಲ್ಲ ಫೆಸಿಲಿಟಿ ಬೇಕಾಗ್ತದೆ. ಹಾಗಿದ್ರೆ ಆಲ್ಟರ್ನೇಟ್ ಏನು ಅಂತ ಕಂಡುಹಿಡಿಬೇಕು. ಒಂದು ನಾವು ವಿಜ್ಞಾನದೊಟ್ಟಿಗೆ ಬೆಳಿಬೇಕಾಗ್ತದೆ ಅದನ್ನು. ಆದರೆ ಅತಿಯಾಗಿ ಹಾಳು ಮಾಡದೆ ಹೇಗೆ ಉಳಿಸಿಕೊಳ್ಬಹುದು ಅಂತ ಹೇಳೋದು. ಈಗ ಇಂದಿನ ಕಾಲಕ್ಕೆ ಪ್ರತಿಯೊಬ್ಬರು ಇಂಡಿಪೆಂಡೆಂಟ್ ಮನೆ ಅಂತ ಪೇಟೆಯಲ್ಲಿ ತೋಟಗಳನ್ನು ಬದಲಾಯಿಸುವ ಬದಲು ಅಪಾರ್ಟ್ಮೆಂಟ್ ಮಾಡಿಕೊಂಡು ಆ ತೋಟಗಳನ್ನು ಗವರ್ಮೆಂಟೇ, ಈಗ ತೋಡಿನ ಬದಿ ಒಂದು ತೋಟ ಉಂಟು ಅಂತಾದರೆ ಅದನ್ನು ಉಳಿಸುವಂಥ ಕೆಲಸ ಗವರ್ಮೆಂಟ್ ಕಡ್ಡಾಯ ಮಾಡಬೇಕಾಗ್ತದೆ ಇಂದಿನ ಕಾಲಕ್ಕೆ.
ಹಾಗೆ ಒಂದಿಷ್ಟು ಕಾಡುಗಳು ಬೇಕೇ ಬೇಕಾಗ್ತದೆ. ಈಗ ಒಬ್ರು ತೋಟ ಇದ್ರೆ ನಾನು ಹೇಳುದು ಗವರ್ಮೆಂಟ್ ಒಂದು ಇಷ್ಟು ಕಾಡು ಮರಗಳನ್ನು ಬೆಳೆಸುವಂತದ್ದು ನೀವು ಮಾಡಬೇಕು. ಅದರಿಂದ ಪ್ರಾಣಿ ಪಕ್ಷಿಗಳು ಉಳಿತದೆ, ಪ್ರತಿಯೊಂದು ಕೂಡ ಅದಕ್ಕೆ ಒಂದು ಇದಾಗ್ತದೆ. ಈಗ ಇತ್ತೀಚೆಗೆ ನಮ್ಮ ಮನೆ ಹತ್ರ ಸೈಟ್ ಆಗಿದೆ ಅದೊಂದು 4 ಎಕರೆ. ಕಾಡು ಹಂದಿ ಬರುದು ಗೊತ್ತಿತ್ತು, ನಮ್ಮ ಇದಕ್ಕೆ ದೊಡ್ಡ ಉಪದ್ರ ಇರಲಿಲ್ಲ, ಯಾರೂ ನೋಡಿರ್ಲೂ ಇಲ್ಲ ಕಾಡು ಹಂದಿಯನ್ನು. ಆದರೆ ಅದು ಆ ವಾಹನ ಇದು ನಿಮಗೆ JCP ಕೆಲಸ ಮಾಡುವಾಗ ಹೆದ್ರಿ ಆ ಜಾಗದಿಂದ ನಮ್ಮ ತೋಟದಲ್ಲೆಲ್ಲ ಅಡ್ಡಾಡ್ತಿತ್ತು ಹಗಲು ಹೊತ್ತಲ್ಲಿ. ಈಗ ರಾತ್ರಿ ಬರುವಂತ ಪ್ರಾಣಿ ಹಗಲು ಹೊತ್ತಲ್ಲಿ 5-6 ಜೊತೆಯಾಗಿ ಓಡಾಡುದು ನೋಡಿದ್ದಾರೆ. ಅದಕ್ಕೆ ಕನ್ಫ್ಯೂಸ್ ಆಗ್ತದೆ ತುಂಬಾ ಅಂತ ಹೇಳಿದ್ರೆ. ಇದು ಈಗ ಹಾವುಗಳಾದ್ರೂ ಹಾಗೆ, ನಾಗರಹಾವು ಒಂದು ಕಾಲದಲ್ಲಿ ಎಷ್ಟು ನೋಡ್ಲಿಕ್ಕೆ ಸಿಕ್ತಿತ್ತು ನನಗೆ. ಈಗ ನಾನು ನೋಡಿದ್ದೆ ಅಪರೂಪ. ಆ ನಾಗರಹಾವು ಹೇಳುವಾಗ ನೆನಪಾದದ್ದು, ಒಂದು ನಾಗರಹಾವು ಇನ್ನೊಂದು ನಾಗರಹಾವನ್ನು ತಿನ್ನುವುದು ನನಗೆ ನೋಡ್ಲಿಕ್ಕೆ ನಾನು ರೆಕಾರ್ಡ್ ಮಾಡಿದ್ದೇನೆ ಅದನ್ನು. ಆ ಥರ ತಿಂತದೆ. ಅದೊಂದು ವಿಸ್ಮಯ ಜಗತ್ತು, ನಿಜವಾಗ್ಲೂ ಜಗತ್ತು ವಿಸ್ಮಯವೇ. ನಮಗಿಂತ ಮನುಷ್ಯರು ನಾವು ಯಾವುದನ್ನು ಈಗ ಸಿನಿಮಾ ಥಿಯೇಟರ್ ಅಂತ ನೋಡುವಾಗ ಧಾರಾವಾಹಿಗಳನ್ನು ನೋಡ್ತೇವೆ, ಅದು ಕ್ರಿಯೇಟೆಡ್. ಕರೆಕ್ಟ್. ಇಲ್ಲಿ ನಿಮಗೆ ಅಂತ ಹೇಳಿದ್ರೆ ಅದು ವಿಲನೂ ಆಗಿರ್ತದೆ, ಹೀರೋವೂ ಆಗಿರ್ತದೆ. ಆ ತರ ಇರ್ತದೆ. ಸಿನಿಮಾ ತನ್ನಷ್ಟಕ್ಕೆ ಕಾಣ್ತದೆ ನಿಮ್ಗೆ. ಈಗ ಇದು ಇದ್ರಲ್ಲಿ ಹೇಗೆ ಅಂತ ಹೇಳಿದ್ರೆ, ನಿಮ್ಗೆ ಈಗ ಒಂದು ನಾಯಿ ಇದ್ರೆ ನಾಯಿಗೆ ಅದರ ಸುತ್ತ ಬೇರೆ ಯಾವುದು ಬರಬಾರ್ದು. ಹಾಗೆ ಈಗ ಕೀಟಗಳ ಜಗತ್ತಲ್ಲಿ ಉಂಟು, ಇದ್ರ ಜಗತ್ತಲ್ಲಿ ಉಂಟು, ಅವುಗಳಿಗೆ ಅವುಗಳದ್ದೇ ಒಂದು ಇದು ಉಂಟು, ಬೌಂಡ್ರಿ ಅಂತ ಹೇಳಿ. ಹಾಗೆ ನಿಮ್ಮಲ್ಲಿ ಯಾವ್ಯಾವ ವೆರೈಟಿ ಗಿಡಗಳಿದೆ? ನನ್ನ ಮನೆಯಲ್ಲಿ ನಾನೀಗ ಕೆಲವು ಹಣ್ಣುಗಳನ್ನು ಹಾಕಿದ್ದೇನೆ. ಅಂದ್ರೆ ನಾನು ಒಂದು ಇದಕ್ಕೆ ಜೇನುಗಳು ಜಾಸ್ತಿ ಬರ್ತದೆ ಅಂದ್ರೆ ಅದು ಆನ್ಲೈನ್ ಆದ್ರೂ ತರಿಸಿ ಗಿಡ ಹಾಕ್ತೇನೆ. ಮತ್ತೆ ನಾನು ಇದ್ದದನ್ನೇ ಉಳಿಸಿದ ಹೆಚ್ಚು. ಈಗ ಕಾಡು ಸುಮಾರು ನಮ್ಮಲ್ಲಿ 7 ಎಕರೆ ಕಾಡು ಉಂಟು ನಮ್ಮ ಗುಡ್ಡದಲ್ಲಿ, ಅದು ನಾವು ಬೇಕು ಅಂತವೇ ಉಳಿಸಿಕೊಂಡಂಥದ್ದು. ಈ ಜೇಡಗಳು ಎಲೆಗಳಲ್ಲಿ ಇರುವುದು ಜಾಸ್ತಿ ಅಥವಾ ಗೋಡೆಗಳಲ್ಲಿ? ಅಲ್ಲ, ನಿಮಗೆ ಗೋಡೆಯಲ್ಲಿ ಅದು ಮನೆಯಲ್ಲಿರುವ ಜೇಡಗಳು ಬೇರೆ, ಮತ್ತೆ ಗಿಡಗಳ ಮೇಲೆ ಇರುವ ಜೇಡಗಳೇ ಬೇರೆ, ಮರಗಳ ಮೇಲೆ ಇರುವಂತ ಜೇಡಗಳೇ ಬೇರೆ. 3 ವ್ಯತ್ಯಾಸ ಉಂಟು. ಮತ್ತೆ ಮಣ್ಣಿನಲ್ಲಿ ಉಂಟು ಕೆಲವು, ಆ ಜೇಡಗಳೇ ಬೇರೆ. ಅದೆಲ್ಲವೂ ಅದಕ್ಕೆ ಅಂತವೇ. ಈಗ ಮಣ್ಣಲ್ಲಿ ಒಂದು ಜೇಡ ಉಂಟು, ಅದು ರಾತ್ರಿ ಇದನ್ನು ನನಗೆ ಅದು ನೋಡ್ಲಿಕ್ಕೆ ಸಿಕ್ಲಿಲ್ಲ. ಓಪನ್ ಮಾಡಿ ಬರ್ತದೆ, ಬಂದು ಹಂಟ್ ಮಾಡಿ ಪುನಃ ಅದರೊಳಗೆ ಅದು ಮುಚ್ಚಳದಾಗೆ ಮುಚ್ಚಿ ಅದರೊಳಗೆ ಹೋಗಿ ಕೂತ್ಕೊಳ್ತದೆ. ಅದನ್ನು ರೆಕಾರ್ಡ್ ಮಾಡಿದವರು ಕೆಲವರಿದ್ದಾರೆ ಆ ಜೇಡವನ್ನು. ಈಗ ಮರದ ತೊಗಟೆಯಲ್ಲಿ ಅದೇ ಬಣ್ಣದಲ್ಲಿರುವಂಥ ಜೇಡ ನಿಮಗೆ ಹಗಲು ನೋಡಿದ್ರೆ ಗೊತ್ತೇ ಆಗುದಿಲ್ಲ ಅದು ಜೇಡ ಆಗಿರ್ತದೆ ಅಂತ. ಈಗ ಒಣಗಿದ ಬಳ್ಳಿ ಇರ್ತದೆ, ಆ ಒಣಗಿದ ಬಳ್ಳಿಯ ತೂತಾದ ಭಾಗ ಇರುವಂತ ಒಂದು ಜೇಡ ಅದ್ರ ಹತ್ರವೇ ಅದು ಹಾಗೆ ಕೂತಿರ್ತದೆ, ನಿಮಗೆ ಅದು ಗೊತ್ತೇ ಆಗುದಿಲ್ಲ ಒಣಗಿದ ಬಳ್ಳಿಯಲ್ಲಿ. ಅಂದ್ರೆ ಈ ಜೇಡಗಳಲ್ಲೂ ಬೇಕಾದಷ್ಟು ವೆರೈಟಿ, ತುಂಬಾ ವೆರೈಟಿ. ಅದೊಂದು ವಿಸ್ಮಯದ್ದು ಲೋಕವೇ ಬೇರೆ. ಅದು ಅಂದ್ರೆ ಹುಡುಕಿದಷ್ಟು ಮುಗಿಯುವುದಿಲ್ಲ. ಹೌದು, ಮುಗಿಯುವುದಿಲ್ಲ. ಮತ್ತೆ ಪ್ರತಿ ಸಾರಿ ಅದು ಅದರ ರೀತಿಯೇ ಬೇರೆ ಆಗುವ, ಹಂಟಿಂಗ್ ರೀತಿ ಅದರದ್ದು ಏನು ಹೇಳ್ತೀರಿ ನೀವು. ಅದ್ರಲ್ಲೂ ಈಗ ಜೇಡಗಳಲ್ಲಿ ಕೂಡ ನಾನು ಒಮ್ಮೆ ನೋಡಿದ, ನನಗೆ ಅದು ಏನಂತ ಗೊತ್ತಾಗಿರ್ಲಿಲ್ಲ. ಅದು ಈಗ ಗಂಡು ಜೇಡ ಹೆಣ್ಣು ಜೇಡವನ್ನು ಆಕರ್ಷಣೆ ಮಾಡ್ಲಿಕ್ಕೆ ಕುಣಿತ ಇದು ಮಾಡಿ ಅದಕ್ಕೆ ಆಹಾರ ತಂದು ಕೊಡುದು, ಇಂಥ ಕಾರ್ಯಕ್ರಮಗಳು ಉಂಟು ಅವುಗಳಲ್ಲಿ. ಅದು ಈ ಹಕ್ಕಿಗಳಲ್ಲೂ ಇರ್ತದೆ ಅದೇ ತರ. ಹೌದು. ಸೊ ಮುಖ್ಯವಾಗಿ ಪರಿಸರವನ್ನ ನಾವು ಮನೆಯಿಂದಲೇ ಉಳಿಸಲಿಕ್ಕೆ ಶುರು ಮಾಡ್ಬೇಕು. ಈಗ ನಿಮ್ಮದಲ್ಲಿ ಈಗ ಗಿಡ ಇಟ್ಟಾಗ ಈಗ ಹೊರಗೆ ಕೆಲವು ಇಡುವಂಥದ್ದು ಏನಿಲ್ಲ ಅಂದ್ರೂ ಕೆಲವು ಇರುವೆಗಳು, ನಾನು ಹೇಳುದು ಮಿನಿಮಮ್ ಕೆಲವು ಇರುವೆಗಳು, ಕೆಲವು ಕೀಟಗಳು, ಅದಕ್ಕೊಂದು ಜೀವನಕ್ಕೆ ದಾರಿ ಆಗ್ತದೆ ಅದು. ಈಗ ಕಪ್ಪೆಗಳೇ ನಾನು ಹೇಳುದು, ಕಪ್ಪೆ ತುಂಬಾ ಕಮ್ಮಿ ಆಗಿದೆ, ಒಬ್ಬ ಹಿಡಿತಾರೆ. ಒಂದು ಮನೆಯಲ್ಲಿ ಒಂದು ನೀರಿನ ಪಾಟ್ ಇಟ್ಟು ಅದಕ್ಕೆ ಕಲ್ಲಿಟ್ಟು ಒಂದು ಕೆಲವು ನೀರಿನ ಸಸ್ಯಗಳನ್ನಿಟ್ರೆ ಅದು ಆ ಕಪ್ಪೆಗಳಿಗೆ ಇದು ಮಾಡುವಂಥದ್ದು. ಮತ್ತೆ ನಮ್ಮ ಮನೆಯ ಸುತ್ತ ಸ್ವಲ್ಪ ಕಾಂಕ್ರೀಟ್ ಹಾಕಿದ್ರು ಒಂದಿಷ್ಟು ಜಾಗ ಆದ್ರೂ ಮಣ್ಣಿದು ಬಿಡ್ಬೇಕಾಗ್ತದೆ. ಆಗ ನೀರು ನಿಂತ ಜಾಗದಲ್ಲಿ ಕಪ್ಪೆಗಳು ನೀರು ಮತ್ತು ಕುರುಚಲು ಗಿಡ ಇದ್ದ ಬುಡದಲ್ಲಿ ಕೆಲವು ಕಪ್ಪೆಗಳು ಅದರ ಜೀವನದ ಇದು ಮಾಡಿ ಬಿಡ್ತದೆ. ಆಗ ಈ ಕಪ್ಪೆಗಳು, ಕೀಟಗಳು ಮತ್ತೆ ಇಂಥದ್ದೆಲ್ಲವೂ ಕೂಡ ನಮ್ಮ ಜೊತೆ ಅಗತ್ಯ ಅಂತ ಅಗತ್ಯ ಅದು. ಯಾಕಂದ್ರೆ ಅವುಗಳು ಸಮತೋಲನ, ಪರಿಸರದ ಸಮತೋಲನಕ್ಕೆ ಅವುಗಳು ಒಮ್ಮೆ ನಾಶ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ನಮ್ಮ ನಾಶದ ಆರಂಭ ಅದು. ಅಲ್ಲ, ನಮ್ಮ ನಾಶದ ಆರಂಭ ಆಗಿದೆ. ಈಗ ಎಷ್ಟೋ ರೋಗಗಳನ್ನು ಇದನ್ನು ನೋಡಿದಾಗ ಅದು ಈ ಪರಿಸರದ ಸಮತೋಲನ ಸರಿ ಇಲ್ಲದೆ ಆದಂತ ಸಮಸ್ಯೆಗಳದು. ಸೊ ಕೊನೆಯದಾಗಿ ನೀವು ವೀಕ್ಷಕರಿಗೆ ಏನಾದ್ರು ಹೇಳುದಿದ್ರೆ ಏನು ಹೇಳಲಿಕ್ಕೆ ಬಯಸ್ತೀರಿ? ನಾನು ಹೇಳಲಿಕ್ಕೆ ಬಯಸುವುದೇನು ಅಂತ ಹೇಳಿದ್ರೆ, ಒಂದು ಎಷ್ಟು ಸಣ್ಣ ಮನೆ ಆದ್ರೂ ಕೆಲವು ಗಿಡಗಳನ್ನು ನೆಡುವಂಥದ್ದು, ಹಕ್ಕಿಗಳಿಗೆ ನೀರಿಡುವಂಥದ್ದು, ಮತ್ತೆ ಕಳೆಗಿಡ ಬಂದ್ರೆ
ಅಗತ್ಯ ಇರುವಲ್ಲಿ ಮಾತ್ರ ಕಳೆ ಗಿಡಗಳನ್ನು ತೆಗಿಬೇಕು. ಉಳಿದ ಜಾಗದಲ್ಲಿ ಆ ಕಳೆ ಗಿಡಗಳನ್ನು, ಈಗ ಕಳೆಯಲ್ಲಿಯೇ ಚಂದದ ಹೂ ಇರುವಂತದ್ದು ಇದು ಉಂಟು. ಈಗ ಅದು ಪರಿಸರದ ಒಂದು ಭಾಗವೇ. ಈಗ ನಾವು ಕೆಲವು ವರ್ಷದ ಹಿಂದೆ ನೋಡಿದ ಒಂದು ಪರಿಸರದ ಗಿಡಗಳು ಇವತ್ತು ನೋಡ್ಲಿಕ್ಕೆ ಸಿಕ್ಕುದಿಲ್ಲ. ಅಂದ್ರೆ ಈಗಿನ ಜನರೇಷನ್ಗೆ ನಿಮ್ಗೆ ನೆಲ ನೆಕ್ಕರಿಗ ಅಂತ ಈಗ ಒಂದು ಗಿಡ ನೆಕ್ಕರಿಗ ಅಂತ ಉಂಟು, ಅದೊಂದು ನೇರಳೆ ಬಣ್ಣದ ಹೂ ಆಗ್ತದೆ ಅದರಲ್ಲಿ. ಅಂಥದ್ದೇ ನಿಮ್ಗೆ ಸಣ್ಣದೊಂದು ಗದ್ದೆಯ ಬದುವಿನ ಮೇಲೆ ಇರ್ತಿತ್ತು ಮೊದಲು. ಅದನ್ನು ನಮ್ಮ ಹವ್ಯಕರೆಲ್ಲ ತಂಬಳಿ ಮಾಡ್ಲಿಕ್ಕೆ ಉಪಯೋಗ ಮಾಡ್ತಿದ್ರು ಆ ಗಿಡವನ್ನು ಕೂಡ. ಈಗ ಅದನ್ನು ಕೇಳಿದ್ರೆ ನಿಮಗೆ ನನ್ನ ಅಂಗಳದಲ್ಲಿ ಕೆಲವೊಂದು 10-20 ಉಂಟು. ಆದ್ರೆ ಈಗ ಮತ್ತೊಂದು ಗದ್ದೆ ಕರೆಂಡೆ ಅಂತ ಇತ್ತು, ಅದು ಇದ್ರ ಬದಿಯಲ್ಲಿ ಇದ್ದಂಥದ್ದು. ಈಗ ನೋಡ್ಲಿಕ್ಕೆ ಸಿಕ್ಕುದಿಲ್ಲ ಅದು. ಯಾಕೆಂತ ಹೇಳಿದ್ರೆ ನಾವು ಬದಲಾವಣೆ ಮಾಡಿ 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 ಈಗ ಒಂದು 30 ವರ್ಷದಲ್ಲಿ ಬಹುಶಃ ಈ JCP ಇದು ಬಂದು ಆದ ಬದಲಾವಣೆ. ಮನುಷ್ಯ ಇದು ಮೊದಲು ಕೈ ಕೆಲಸ ಮಾಡುವಾಗ ಇಷ್ಟರ ಮಟ್ಟಿಗೆ ಬದಲಾವಣೆ ಆಗ್ಲಿಲ್ಲ. ಹಾಗಾಗಿ ನಾನು ಹೇಳೋದೇನು ಅಂತ ಹೇಳಿದ್ರೆ, ಒಂದು ಸೈಟ್ ಮಾಡ್ತಿದ್ರೆ ಕೂಡ ಅದರಲ್ಲಿ ಒಂದಿಷ್ಟು ಜಾಗಗಳಲ್ಲಿ ನೀವು ಮರಗಳನ್ನು ಪುನಃ ನೆಟ್ಟು ಮಾಡುವಂಥದ್ದು, ಇದ್ದ ಮರವನ್ನು ಅಗತ್ಯ ಇದ್ರೆ ಉಳಿಸುವಂಥದ್ದು. ಈಗ ಮೊದಲೆಲ್ಲ ನಾಗಬನ ಅಂತೇಳಿ ಬನವೇ ಅದು. ಈಗ ನಮ್ಮ ಮನೆಯಲ್ಲೇ ಬನ ಉಂಟು ಒಂದು, ಅಲ್ಲಿ ಬರುವುದು ಹಕ್ಕಿಗಳನ್ನು ಇದನ್ನು, ಅದಕ್ಕೆ ಅದು ಕರೆಕ್ಟ್ ಗೊತ್ತುಂಟು, ಅದರ ಒಳಗದು ಡಿಸ್ಟರ್ಬ್ ಆಗುದಿಲ್ಲ ಅಂತ. ಮತ್ತೆ ಅದು ನನಗೂ ಆಶ್ಚರ್ಯ ಆಗ್ತದೆ. ಹೇಗೆ ಅಂತ ಹೇಳಿದ್ರೆ, ಅಷ್ಟು ತಿಕ್ಕಾಗಿ ನಿಮ್ಗೆ ಮರಗಳಿದ್ದಾಗ ಎಷ್ಟು ದೊಡ್ಡ ಮಳೆ ಬಿದ್ರು ಅದರ ಒಳಗೆ ನಿಮ್ಗೆ ಡ್ರಾಪ್ 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 ಆಗಿ ಬೀಳುವಂಥದ್ದಾಗ. ಬಹುಶಃ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರಿ. ಹಾಗೆ ಹಕ್ಕಿಗಳ ಬಗ್ಗೆ ಮತ್ತೆ ಜೇಡಗಳನ್ನ ಒಂದು ಸಣ್ಣ ಜಾಗದಲ್ಲಿ ಪ್ರತಿದಿನ ಕೂಡ ಅದನ್ನು ವಿಸ್ಮಯವನ್ನೇ ನೋಡ್ಬೋದು ನಾವು. ಈಗ ನಾನು ಹೇಳುದು, ಒಂದು ಗಿಡ ನೀವು ಕ್ರಾಟನ್ ಗಿಡ ನೆಟ್ರು, ನಾನು ಬೊನ್ಸಾಯಿ ಮಾಡಿ ಇಟ್ಟಿದ್ದೇನೆ ಕಳೆದ ಸಾರಿ ಪಾಟರ್ ಬ್ಯಾಸ್ಪು. ಈಗ ಅದು ಮಣ್ಣಿನ ಕುಂಬಾರ ಹೇಗೆ ಪಾಟ್ ಮಾಡ್ತಾನೆ ಅದೇ ರೀತಿ ಇಟ್ಟು ಅದು 1-2 ದಿನದ ಕೆಲಸ ಅದಕ್ಕೆ ನಿಜವಾಗಿ. ಒಂದೊಂದು ಇಷ್ಟಿಷ್ಟು ಆ ಮಣ್ಣನ್ನು ತರುದು, ಇದು ಮಾಡೋದು. ಈಗ ಅದರ ಜೀವನಾಂಶ ಬೆಳಿಬೇಕಿದ್ರೆ ನಾನು ಹೇಳುದು, ಆ ಮಣ್ಣು ಕಾಲಿರುವ ಜಾಗಗಳು ಅಗತ್ಯತೆ ಉಂಟು ಅಂತ. ಹಾಗಾಗಿ ನೀವು ಇಷ್ಟು ಸಣ್ಣ ಜಾಗದಲ್ಲೇ ಬೇರೆ ಬೇರೆ ರೀತಿಯ ಹಕ್ಕಿಗಳನ್ನ ಜೇಡಗಳನ್ನ ನೋಡಿ ಆ ವಿಸ್ಮಯ ಲೋಕದಲ್ಲಿ ಅನುಭವವನ್ನು ಪಡ್ಕೊಂಡಿದ್ದೀರಿ. ಅದೇ ರೀತಿ ಪ್ರತಿಯೊಬ್ರು ಕೂಡ ತಮ್ಮ ಮನೆಯಲ್ಲಿ ಸಣ್ಣ ಮಟ್ಟಿಗೆ ಮಾಡಿ ಈ ಪರಿಸರದ ಸಮತೋಲ ಒಂದು ಕಾಣಿಕೆ ಕೊಡುವ ಹಾಗೆ ನಾವು ಅದಕ್ಕೆ. ನಮಗೆ ಅದು ಎಷ್ಟೋ ಕೊಡ್ತದೆ, ನಾವು ಕಾಣಿಕೆ ಕೊಡುದಲ್ಲ, ಅದಕ್ಕೆ ಹಿಂದೆ ನಾವು ಕೊಡುವಂಥದ್ದು. ಹಾಗಾಗಿ ಪ್ರಕೃತಿಗೆ ನಮ್ಮ ಒಂದು ಕೊಡುಗೆ ಏನಂತಂದ್ರೆ, ನಾವು ಅದನ್ನ ಒಬ್ಸರ್ವ್ ಮಾಡಿ ಅದಕ್ಕೆ ಬೇಕಾದಂತಹ ಜಾಗವನ್ನ ಪರಿಸರವನ್ನ ಅಥವಾ ಗಿಡಗಳು ಕೊಟ್ಟರೆ ಖಂಡಿತವಾಗಿಯೂ ಈ ಪ್ರಾಣಿಗಳಾಗಿರ್ಬೋದು, ಕೀಟಗಳು, ಹಾಗೆ ಜೇಡಗಳು ಪ್ರತಿಯೊಂದು ಕೂಡ ನಮ್ಮ ಜೊತೆ. ಒಂದು ಅಪಾರ್ಟ್ಮೆಂಟ್ ಇದ್ರೆ ಕೂಡ ನಾನು ಹೇಳುದು ಪಾಟ್ ಅಲ್ಲಿ ಗಿಡ ನೆಡುವಂತದ್ದು, ಬಳ್ಳಿಗಳನ್ನ ಹಾಕುವಂತದ್ದು, ಅದಕ್ಕೂ ಕೂಡ ಒಂದು ಬದುಕಲಿಕ್ಕೆ ಒಂದು ದಾರಿ ಆಗ್ತದೆ ಅಂತ ಹೇಳಬಹುದು. ಸೊ ನಮ್ಮ ಕಾರ್ಯಕ್ರಮಕ್ಕೆ ಬಂದದ್ದಕ್ಕಾಗಿ ನಿಮಗೆ ಪ್ರೀತಿ, ನನ್ನನ್ನು ಕರೆದು ಮಾತಾಡಿ ತುಂಬಾ ಧನ್ಯವಾದ.